ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ 7ನೇ ತಾರೀಕಿಗೆ ಎಲ್ಲರೂ ನೀಟ್ ಎಕ್ಸಾಮ್ ಬರೆದಿದ್ವಿ, ಚೆನ್ನಾಗಿ ಬರೆದಿದ್ದಾರೆ ಅಂತ ಅನ್ಕೋತಾ ಇದೀನಿ. ಸೊ ಇವತ್ತು ಮತ್ತೆ ನಾವೊಂದು ಅನಾಲಿಸಿಸ್ ಸೊಲ್ಯೂಷನ್ ವಿಡಿಯೋ ಮಾಡ್ತಿದ್ವಿ. ನೀಟ್ದು ಈ ವರ್ಷ ನೀಟ್ ಎಕ್ಸಾಮ್ದು ಅನಾಲಿಸಿಸ್ ಸೊಲ್ಯೂಷನ್ ವಿಡಿಯೋ ತರ್ತಿದ್ದೀವಿ. ಅದು ಫಿಸಿಕ್ಸ್ದು. ಸೊ ಟೋಟಲ್ 50 ಕ್ವೆಶನ್ ಇದೆ. ಅದರಲ್ಲಿ ಬರೀ ನಿಮಗೆ ಫಸ್ಟ್ 35 ಕಂಪಲ್ಸರಿ, ಆಮೇಲೆ ಉಳಿದಿರೋ 15ದಲ್ಲಿ 10 ಮಾಡಬೇಕು. ಸೊ ಆಲ್ಮೋಸ್ಟ್ 45 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು 15ನಲ್ಲಿ. ಆದರೂ ನಾವು 50 ಕ್ವೆಶನ್, ಇಡೀ 50 ಕ್ವೆಶನ್ಸ್ ಎಲ್ಲರದು ಸೊಲ್ಯೂಷನ್ ಕೊಡ್ತಿದ್ದೀವಿ. ಇದೇ ಥರ ನಾವು ಕೆಮಿಸ್ಟ್ರಿ ಮತ್ತು ಬಯಾಲಜಿದು ಬಾಟನಿ ಝುವಾಲಜಿ ಪಾರ್ಟ್ದು ನಾವು ಮಾಡ್ತಿದ್ದೀವಿ. ಸೊ ಇದಕ್ಕೋಸ್ಕರ ಖಂಡಿತ ನಮ್ಮ ದೀಕ್ಷಾ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಬೆಲ್ ಐಕನ್ ಒತ್ತಿ ಕರೆಕ್ಟಾಗಿ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಆಲ್ರೈಟ್. ಆದರೆ ಆಮೇಲೆ ನಮ್ಮದು ಈಗ ಮಾಡಿರೋ ಕಂಟೆಂಟ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಬೇಕು. ಆಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಅನುಕೂಲ ಆಗಿರುತ್ತೆ. ಸೊ ಅವ್ರಿಗೂ ತುಂಬ ಉಪಯೋಗ ಆಗಿರುತ್ತೆ. ಅವರೆಲ್ಲರ ಜೊತೆ ಶೇರ್ ಮಾಡಿ, ಆಯಿತಾ? ಸೊ ಪಟ್ ಅಂತ ಹೋಗೋಣ ನಮ್ಮ ಅನಾಲಿಸಿಸ್ ಆ್ಯಂಡ್ ಸೊಲ್ಯೂಷನ್ ವಿಡಿಯೋಗೆ. ಸೊ ಅನಾಲಿಸಿಸ್ ಬಗ್ಗೆ ಹೇಳಿದರೆ, ಈಗ ಈ ಸಲ ಫಿಸಿಕ್ಸ್ ಕ್ವೆಶನ್ ಪೇಪರ್ ಹೋದ ಸಲ ನೋಡಿದ್ರೆ ಬಹಳ ಈಸಿ ಆಗಿದೆ ಮಕ್ಕಳೇ, ತುಂಬ ಈಸಿ ಆಗಿದೆ. ಅಂದರೆ ಅಷ್ಟು ಜಾಸ್ತಿ ಈಸಿ ಅಂತ ಅನ್ನಲ್ಲ ನಾನು, ಬಟ್ ಸ್ಟಿಲ್ ನಮ್ಮ ಕೊರೋನಾ ಅಂತ ನೋಡಿದರೆ ಸ್ವಲ್ಪ ಟಫ್ ಆಗಿದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಮಕ್ಕಳಿಗೆಲ್ಲ ಕ್ಯಾಚಪ್ ಮಾಡೋಕ್ಕೆ ಸ್ವಲ್ಪ ಟಫ್ ಆಗಿದೆ. ಆದರೂ ಈಸಿ ಆಗಿದೆ, ಈಸಿಯಾಗಿ ಮಾಡ್ಬೋದು. ಪ್ರತಿಯೊಂದು ಕ್ವೆಶನ್ ನೋಡಿದ್ರೆ ಅಪ್ರೋಚ್ ತುಂಬ ಈಸಿ ಆಗಿದೆ, ಡೈರೆಕ್ಟ್ ಆಗಿದೆ. ಸೊ ಸ್ವಲ್ಪ ಟ್ವಿಸ್ಟೆಡ್ ಕ್ವೆಶನ್ ಎಲ್ಲ ಕಡಿಮೆ ಆಗಿದೆ ಈ ಸಲ. ಆಲ್ರೈಟ್. ಸೊ ಜನರಲಿ ಹೇಳಿದ್ರೆ ಕ್ವೆಶನ್ ಪೇಪರ್ ವಾಸ್ ಆನ್ ದಿ ಈಸಿಯರ್ ಸೈಡ್. ಆವ್ರೇಜ್ನು ಹೇಳಲ್ಲ ನಾನು, ಸಮ್ವೇರ್ ಬಿಟ್ವೀನ್ ಆವ್ರೇಜ್ ಆ್ಯಂಡ್ ಈಸಿ, ಬಟ್ ಈಸಿನೇ ಅಂತೀನಿ. ಸೊ ಕರೆಕ್ಟಾಗಿ ಓದಿರೋ ಮಕ್ಕಳಿಗೆ ತುಂಬ ಹೈ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ತುಂಬ ಚಾನ್ಸ್ ಇರೋ ಪೇಪರ್ ಇದು. ಸೊ ಒಂದೊಂದಾಗಿ ನೋಡೋಣ. ಫಸ್ಟ್ ಕ್ವೆಶನ್ ನೋಡಿ. ಸೊ ಫಸ್ಟ್ ಕ್ವೆಶನ್, ದಿ ವರ್ಕ್ ಫಂಕ್ಷನ್ ಆಫ್ ಸೀಸಿಯಂ. ವರ್ಕ್ ಫಂಕ್ಷನ್ ಆಫ್ ಸೀಸಿಯಂ, ಪೊಟ್ಯಾಷಿಯಂ, ಸೋಡಿಯಂ ಆರ್ 2.14, 3, 2.75. ಇದು 3 ಇದೆ, 30 ಅಲ್ಲ, 3 electron volt, 2.75 electron volt respectively. If incident electromagnetic radiation has an incident energy of 2. ಒಂದು ನಿಮಿಷ. 2.20 electron volt, which of the following photosensitive surfaces may emit photoelectrons? Only cesium. ಯಾಕೆ? ಸೊ ನಮ್ಮ ಕಂಡೀಷನ್ ನೋಡಿ, h nu incoming radiation energy must be greater than 5 ವರ್ಕ್ ಫಂಕ್ಷನ್ ಇಂದ ಜಾಸ್ತಿ ಇರಬೇಕು, ಜಾಸ್ತಿ ಇದ್ರೇನೆ ಎಮಿಷನ್ ಆಗೋದು. ಆಲ್ ರೈಟ್. ಸೊ ಇಲ್ಲಿ ನೋಡಿ, ನಮ್ಮ ಸೀಸಿಯಮ್ದು 2.14 ಇದೆ, ಆಮೇಲೆ ಇನ್ಕಮಿಂಗ್ ಎನರ್ಜಿ 2.20 ಇದೆ. ಸೊ ಬರೀ ಸೀಸಿಯಮ್ಗೆನೆ ಇದಾಗೋದು ಏನು, ಎಮಿಷನ್. 3 electron volt ಜಾಸ್ತಿ ಇದೆ ವರ್ಕ್ ಫಂಕ್ಷನ್ ಇಂದ, ಅಂದ್ರೆ ಎನರ್ಜಿಯಿಂದ ವರ್ಕ್ ಫಂಕ್ಷನ್ ಜಾಸ್ತಿ ಇದೆ ಯಾವ್ದ್ರದ್ದು, ಪೊಟ್ಯಾಷಿಯಮ್ದು. ಸೊ ಇಲ್ಲಿ ಆಗಲ್ಲ. ಆಮೇಲೆ ಸೋಡಿಯಂದು ಮತ್ತೆ ಜಾಸ್ತಿ ಇದೆ, ಸೋಡಿಯಂದು ಆಗಲ್ಲ. ಬರೀ ಸೀಸಿಯಂಗೆ ಆಗೋದು, ಯಾಕಂದ್ರೆ ಅದ್ರದ್ದು ವರ್ಕ್ ಫಂಕ್ಷನ್ ನಮ್ಮ ಇನ್ಸಿಡೆಂಟ್ ಎನರ್ಜಿನ ಕಡಿಮೆ ಇದೆ. ಆಲ್ ರೈಟ್. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎನಿ ಕ್ಲೋಸ್ ಸರ್ಫೇಸ್ ಇಸ್ 0. ನಾವು ಯಾವ್ದ್ರ ಬಗ್ಗೆ ಮಾತಾಡಿದ್ರು? ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಏನಂತಾರೆ? ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, B.ds for a closed surface is equal to 0 for closed surface. ಓಕೆ. ಯಾಕೆ 0 ಆಗಿದೆ ನೋಡಿ, ಒಂದು ಕ್ಲೋಸ್ ಸರ್ಫೇಸ್ ತಗೊಳ್ಳಿ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಅಂತ ಎಂಟ್ರಿ ಆಗುತ್ತೆ, ಈ ಕಡೆ ಅಂತ ಎಕ್ಸಿಟ್ ಆಗುತ್ತೆ. ಸೊ ಫ್ಲಕ್ಸ್ ಔಟ್ is equal to flux in. So net flux ಎಷ್ಟಿರುತ್ತೆ? net flux will be 0. All right. Again another very easy problem. Next question ನೋಡಿ. ಸೊ ಒಂದು ಡಯಾಗ್ರಾಮ್ ಇದೆ. ದಿ ಗ್ಯಾಲ್ವನೋಮೀಟರ್ G does not show any deflection. ಈ G ದಲ್ಲಿ ಯಾವ ಡಿಫ್ಲೆಕ್ಷನ್ ಇರಲ್ಲ. And the value of the R is given. Value of R is given by. ಸೊ ಈ R ವ್ಯಾಲ್ಯೂ ಕಂಡುಹಿಡಿಬೇಕು. ಈ R ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು, ಆಯ್ತಾ? ಸೊ ಈ R ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀರಾ? ದಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ನಂಬರ್ ಡಿ. 100 ohms ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಹೇಗೆ ಬರ್ತಾ ಇದೆ ನೋಡಿ. ಸೊ ಈ ಡಯಾಗ್ರಾಮ್ನ ಇನ್ನೊಂದು ರೀತಿಯಲ್ಲಿ ಬಿಡಿಸ್ಬೋದು, ಈ ರೀತಿಯಲ್ಲಿ. ಆಲ್ ರೈಟ್. ಸೊ ನಾವು ಇದರಲ್ಲಿ ಕಿರ್ಚಾಫ್ಸ್ ಲಾ ಅಪ್ಲೈ ಮಾಡಬೇಕು. ಸೊ ಆಬ್ವಿಯಸ್ಲಿ ದಿಸ್ ಇಸ್ R, ದಿಸ್ ಇಸ್ 400, this is 10 and this is 2 volt. ಸೊ ಯಾವ ಲೂಪಲ್ಲಿ ಕಿರ್ಚಾಫ್ಸ್ ಲಾ ಅಪ್ಲೈ ಮಾಡು? ಕಿರ್ಚಾಫ್ಸ್ ಲೂಪ್ ಈ ಲೂಪಲ್ಲಿ, ಈ ಎಕ್ಸ್ಟರ್ನಲ್ ಲೂಪಲ್ಲಿ ಅಪ್ಲೈ ಮಾಡಬೇಕು. ಯಾವ ಲೂಪಲ್ಲಿ? ಈ ಎಕ್ಸ್ಟರ್ನಲ್ ಲೂಪಲ್ಲಿ ನಾವು ಕಿರ್ಚಾಫ್ಸ್ ಲಾ
ಅಪ್ಲೈ ಮಾಡಬೇಕು. ಸೊ ಹಂಗೆ ಅಪ್ಲೈ ಮಾಡುವಾಗ ಸೊ ನಿಮಗೆ ಯಾವ ರೀತಿಯಲ್ಲಿ ಬರುತ್ತೆ, ಈ ರೀತಿಯಲ್ಲಿ 10 ಮೈನಸ್ 2 ಬ್ಯಾಟ್ರಿ ವೋಲ್ಟೇಜ್ ಒಂದು ಕಡೆ ಇಸ್ ಈಕ್ವಲ್ ಟು 400 ಐ, ಒಂದೇ ಒಂದು ಐ ಇರೋದು, ಬೇರೆ ಎಲ್ಲೂ ಐ ಇಲ್ಲ. ಓಕೆ, ವೋಲ್ಟೇಜ್ ಡ್ರಾಪ್ ಎಲ್ಲೂ ಡ್ರಾಪ್ ಆಗ್ತಿಲ್ಲ. ಸೊ ಇದರಿಂದ ನೀವು ಐ ಕಂಡುಹಿಡಿಬಹುದು. ಐ ಈಸ್ ಈಕ್ವಲ್ ಟು 8/400 1/50 ಅಂತ ಬರುತ್ತೆ. ಐ ಈಸ್ ಈಕ್ವಲ್ ಟು 1/50 ಆಂಪಿಯರ್. ಆಮೇಲೆ 1/50 ಆಂಪಿಯರ್ ಇಂದ ಇಲ್ಲಿ ಆಕ್ಚುಲಿ ಕನೆಕ್ಟ್ ಮಾಡೋದು. ಬರೀ ಈ ಲೂಪ್ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಈ ಲೂಪ್ ಕನ್ಸಿಡರ್ ಮಾಡಿದ್ರೆ ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಎಷ್ಟಿದೆ ಇಲ್ಲಿ 10 ಈಸ್ ಈಕ್ವಲ್ ಟು 1/50 ಇಂಟು ಆರ್ ಎಷ್ಟಿದೆ 400 ಪ್ಲಸ್ ಆರ್, 400 ಪ್ಲಸ್ ಆರ್ ಟೋಟಲ್. ಸೊ 500 minus 400 is equal to R value is equal to 100. All right, another very easy question. ಈಸಿಯಾಗಿ ಮಾಡಬಹುದು, ಬರೀ ಕಿರ್ಚಾಫ್ಸ್ ಲಾ ನ ಅಪ್ಲೈ ಮಾಡಬೇಕು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. a 12 volt 60 watt lamp is connected to the secondary of the step down transformer. Step down transformer, secondary step down transformer. Primary is connected to mains of 220. Okay, 220 volt. Transformer ideal, what is the current in the primary winding? Okay, so what is the current in the primary winding? The correct answer here is 0.27. 0.27. So 0.27 ಹೇಗೆ ಬರ್ತದೆ? For ideal transformer ಗೆ power in is equal to power out. ಅಂದ್ರೆ power in ಅಂದ್ರೆ V primary into I primary is equal to V secondary into I secondary. ಸೊ ಪ್ರೈಮರಿ ಕಡೆ ಏನೇನಿದೆ 220 ವೋಲ್ಟೇಜ್ ಇದೆ ಆ್ಯಂಡ್ ಇಂಟು ಐ ಪ್ರೈಮರಿ ಏನಂತ ನಮಗೆ ಗೊತ್ತಿಲ್ಲ. ಮತ್ತೆ ವಿ ಎಸ್ ವೋಲ್ಟೇಜ್ ಸೆಕೆಂಡ್ರಿ ಎಷ್ಟಿದೆ 60 ವೋಲ್ಟ್. ಓಕೆ, ಸಾರಿ, ಐ ಗೊತ್ತಿಲ್ಲ ನಮಗೆ. ವೋಲ್ಟೇಜ್ ಮತ್ತೆ ಒಂದು ನಿಮಿಷ 12 ವೋಲ್ಟ್ ಇದೆ, 12 ವೋಲ್ಟ್ ಇಂಟು ಕರೆಂಟ್ ಎಷ್ಟಿದೆ ಪವರ್ ಬೈ ವೋಲ್ಟೇಜ್ ನಮಗೆ ಕರೆಂಟ್ ಸಿಗುತ್ತೆ. ಓಕೆ, so IS is equal to PS by VS. So current by voltage. So 2 cancel, 60, 12 cancel, 60 bantu. IP is equal to 60 divided by 220, which is equal to eshtagutte. So we will have finally this thing is 0.27. The correct answer. All right. So again a very easy question in which directly you have to apply the ideal concept of ಟ್ರಾನ್ಸ್ಫಾರ್ಮರ್ ಐಡಿಯಲ್ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಅ ಫುಲ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್ 2 ಸಿಗ್ಮಾ ಪವರ್ 5 PN junction diodes, a center tapped for transformer and capacitor and a load resistance. Which of these following components remove the AC ripple from the rectified output? ಸೊ ನಮ್ದೊಂದು ರೆಕ್ಟಿಫೈಡ್ ಔಟ್ಪುಟ್ ಇದೆ, ರೆಕ್ಟಿಫೈರ್ ಔಟ್ಪುಟ್ ಬಂದ್ಬಿಡುತ್ತೆ, ಅದರದ್ದು ರಿಪಲ್ಸ್. ಸೊ ಈ ರೀತಿಯಲ್ಲಿ ರಿಪಲ್ಸ್ ಇರುತ್ತಲ್ಲ ನಮ್ಮ ರೆಕ್ಟಿಫೈರ್ ಔಟ್ಪುಟ್ ನಲ್ಲಿ. ಸೊ ಈ ರಿಪಲ್ಸ್ ನ ಯಾರು ತಗೋತಾರೆ? ಹೂ ವಿಲ್ ರಿಮೂವ್ ದಿ ರಿಪಲ್ಸ್? ವೆದರ್ ಇಸ್ ದಿ ಲೋಡ್ ರೆಸಿಸ್ಟೆನ್ಸ್, ಸೆಂಟರ್ ಟ್ಯಾಪ್, PN ಜಂಕ್ಷನ್, ಕೆಪಾಸಿಟರ್. ಕರೆಕ್ಟ್ ಆನ್ಸರ್ ಇಸ್ ಕೆಪಾಸಿಟರ್. ಸೊ ಕೆಪಾಸಿಟರ್ ಸರ್ಕ್ಯೂಟ್ ನ ನಾವು ಫಿಲ್ಟರ್ ಸರ್ಕ್ಯೂಟ್ಸ್ ಅಂತೀವಿ. ವಿ ಕಾಲ್ ದೆಮ್ ಫಿಲ್ಟರ್ ಸರ್ಕ್ಯೂಟ್ಸ್. ಸೊ ಈ ಫಿಲ್ಟರ್ ಸರ್ಕ್ಯೂಟ್ಸ್ ಏನ್ ಮಾಡ್ತಾರೆ? ಫಿಲ್ಟರ್ ಸರ್ಕ್ಯೂಟ್ಸ್ ನಮ್ಮ ರಿಪಲ್ಸ್ ಇರತ್ತಲ್ಲ, ಈ ರೀತಿಯಲ್ಲಿ ಈ ರಿಪಲ್ಸ್ ನ ತೆಗಿಬಿಟ್ಟು ನಮ್ಮ ಕರೆಂಟ್ ಆಕ್ಚುಲಿ ಫೈನಲ್ ಔಟ್ಪುಟ್ ಈ ರೀತಿಯಲ್ಲಿ ಇರುತ್ತೆ, ಹಿಂಗ್ ಬಂತು. ಸೊ ಆಲ್ಮೋಸ್ಟ್ ಸ್ಟಡಿ ಕರೆಂಟ್ ಬಂದ್ಬಿಡುತ್ತೆ. ರಿಪಲ್ಸ್ ನ ಬಿಟ್ಟು ಸ್ಟಡಿ ಕರೆಂಟ್, ಫೈನಲಿ ಪ್ರಾಪರ್ DC ಕರೆಂಟ್ ಬಂದ್ಬಿಡುತ್ತೆ. ಅದು ಯಾವ್ದ್ರಿಂದ? ಕೆಪಾಸಿಟರ್ ಇಂದ. ಓಕೆ, ಕೆಲವೊಂದು ಕಾಂಬಿನೇಷನ್ ಫಿಲ್ಟರ್ ಇದೆ, ಅದ್ರ ಮೇನ್ಲಿ ಕೆಪಾಸಿಟರ್ ಯೂಸ್ ಆಗುತ್ತೆ. ಆಲ್ ರೈಟ್, ಸೊ ದಿಸ್ ರಿಪಲ್ಸ್ ಆರ್ ರಿಮೂವ್ಡ್ ಬೈ ಕೆಪಾಸಿಟರ್. ಮತ್ತೆ ಇನ್ನೊಂದು ಈಸಿ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. In a plane electromagnetic wave traveling in free space, the electric field component oscillates sinusoidally at a frequency of 2 into 10 to the power 10 hertz and amplitude 48 voltmeter. Then the amplitude of oscillation of magnetic field in is. So they have given electric field ಫ್ರೀಕ್ವೆನ್ಸಿ ಮತ್ತೆ ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಂಪ್ಲಿಟ್ಯೂಡ್ ಕೇಳ್ತಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಕ್ಚುಲಿ ಎಷ್ಟಿದೆ? ಆಪ್ಷನ್ ಡಿ, 1.6 into 10 to the power -7. ಇದು ಹೆಂಗ್ ಬರ್ತಾ ಇದೆ? ಸೊ ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ. ಸ್ಪೀಡ್ ಆಫ್ ಲೈಟ್ C is equal to ಎಲೆಕ್ಟ್ರಿಕ್ ಫೀಲ್ಡ್ ಆಂಪ್ಲಿಟ್ಯೂಡ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆಂಪ್ಲಿಟ್ಯೂಡ್. ಡೈರೆಕ್ಟ್ ಫಾರ್ಮುಲಾ.
ಸೊ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಆಂಪ್ಲಿಟ್ಯೂಡ್ ಎಷ್ಟಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಆಂಪ್ಲಿಟ್ಯೂಡ್ ಡಿವೈಡೆಡ್ ಬೈ ಸಿ. ಸೊ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಮೇಲೆ ಸಿ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಇವೆರಡನ್ನು ಡಿವೈಡ್ ಮಾಡಿದ್ರೆ ಕರೆಕ್ಟ್ ಆಗಿ ಬಿ ನಾಟ್ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಓಕೆ, ಮತ್ತೆ ಇನ್ನೊಂದು ಈಸಿ ಕ್ವೆಶನ್. ಸೊ ಇಲ್ಲಿ ತನಕ ಮಾಡಿರೋ ಕ್ವೆಶನ್ಸ್ ಎಲ್ಲ ಈಸಿಯಾಗಿ ನಾವು ಮಾಡ್ಬೋದು. ಸೊ ನೀಟ್ ಲೆವೆಲ್ ಪ್ರಿಪರೇಷನ್ ಮಾಡಿದ್ರೆ ನೋಡಿ ಇದೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಿರೋದು ಈ ಸಲ ಕ್ವೆಶನ್ಸ್ ಬಹಳ ಈಸಿಯಾಗಿ ಬಂದಿದೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಮೆಟಲ್ ವೈರ್ ಹ್ಯಾಸ್ ಮಾಸ್ 0.4 into 0.02, radius 0.3 into 0.01 mm, and length is 5 plus or minus 0.02 centimeter. The maximum possible percentage error maximum ಎಷ್ಟಿರಬಹುದು? ಓಕೆ, ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಆಕ್ಚುಲಿ ಇಸ್ ಆಪ್ಷನ್ ಬಿ, 1.2%. ಸೊ ಇದು ಹೇಗೆ ಬರ್ತಾ ಇದೆ ನೋಡಿ, ಆಕ್ಚುಲಿ ನಮ್ದಿಲ್ಲಿ ಏನ್ ಕಂಡುಹಿಡಿಬೇಕು, ಮ್ಯಾಕ್ಸಿಮಮ್ ಪಾಸಿಬಲ್ ಅರೇಂಜ್ ಇನ್ ದಿ ಡೆನ್ಸಿಟಿ. ಸೊ ಫಸ್ಟ್ ಡೆನ್ಸಿಟಿ ಫಾರ್ಮುಲಾ ಬರೆಯೋಣ. ಡೆನ್ಸಿಟಿ ಫಾರ್ಮುಲಾ ಇಸ್ ಮಾಸ್ ಬೈ ವಾಲ್ಯೂಮ್. ಸೊ ಇದನ್ನ ಇನ್ನೊಂದು ರೀತಿಯಲ್ಲಿ ಬರೀಬಹುದು, ಮಾಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ವೈರ್ದು ಏರಿಯಾ ಎಷ್ಟಿರುತ್ತೆ, ಪೈ ಆರ್ ಸ್ಕ್ವೇರ್, ಕ್ರಾಸ್ ಸೆಕ್ಷನ್ ಏರಿಯಾ ಇಂಟು ಲೆಂತ್. ಸೊ ಇಷ್ಟಿರುತ್ತೆ ವಾಲ್ಯೂಮ್. ಓಕೆ, ಮಾಸ್ ಬೈ ವಾಲ್ಯೂಮ್. ನೌ ಪರ್ಸೆಂಟೇಜ್ ಎರರ್ ರೋ ಬೈ ರೋ ಇಂಟು 100 ಇಸ್ ಈಕ್ವಲ್ ಟು ಇದ್ರದ್ದು ರಿಲೇಟಿವ್ ಎರರ್ ಇಂಟು 100 ಮಾಡಬೇಕು. ಸೊ ರಿಲೇಟಿವ್ ಎರರ್ ಹೆಂಗಿರುತ್ತೆ, ಡೆಲ್ಟಾ ಎಂ ಬೈ ಎಂ ಇಂಟು 100. ಓಕೆ, ಮತ್ತೆ ಆರ್ ಸ್ಕ್ವೇರ್ ಇರೋದ್ರಿಂದ 2 ಇಂಟು ಡೆಲ್ಟಾ ಆರ್ ಬೈ ಆರ್, ಪವರ್ ಇದ್ರೆ ಪವರ್ ಮಲ್ಟಿಪ್ಲೈ ಆಗುತ್ತೆ, ಇಂಟು 100 ಪ್ಲಸ್ ಎಲ್, ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು 100. ಓಕೆ, ಸೊ ಇಲ್ಲಿ ನೀವು 100 ಕಾಮನ್ ಆಗಿ ತಗೋಬಹುದು, ಡೆಲ್ಟಾ ಎಂ ಬೈ ಎಂ. ಸೊ ಡೆಲ್ಟಾ ಎಂ ಎಷ್ಟು ನೋಡಿ ಇಲ್ಲಿ, this is delta m. Okay, this is delta m, this is m. ಇದು ಎಷ್ಟು, ಇದು ಡೆಲ್ಟಾ ಆರ್, ಇದು ಆರ್, ಇದು ಡೆಲ್ಟಾ ಎಲ್, ಇದು ಎಲ್. ಓಕೆ, ಸೊ ನೀವು ಬೇಕಾದ್ರೆ ಈ ಸಲ ಪಾಸ್ ಮಾಡಿ, ಸ್ಕ್ರೀನ್ ಪಾಸ್ ಮಾಡಿ ಈ ವ್ಯಾಲ್ಯೂ ಎಲ್ಲ ತೆಗಿಬಹುದು. ಇದು ಎಂ ಮತ್ತೆ ಡೆಲ್ಟಾ ಎಂ, ಆರ್ ಡೆಲ್ಟಾ ಆರ್, ಆಮೇಲೆ ಇದು ಎಲ್ ಡೆಲ್ಟಾ ಎಲ್. ಸೊ ಈ ವ್ಯಾಲ್ಯೂ ತೆಗೆದಾದ್ಮೇಲೆ ನೀವು ಎಕ್ಸಾಕ್ಟ್ಲಿ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಓಕೆ, ಡೆಲ್ಟಾ ಎಂ ಬೈ ಎಂ ಪ್ಲಸ್ 2 ಡೆಲ್ಟಾ ಆರ್ ಬೈ ಆರ್ ಪ್ಲಸ್ ಡೆಲ್ಟಾ ಎಲ್ ಬೈ ಎಲ್, ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 100 ಇಂದ ಮಲ್ಟಿಪ್ಲೈ ಮಾಡಿ ನಿಮಗೆ ಕರೆಕ್ಟ್ ಆಗಿ ಆಪ್ಷನ್ ಬಿ ಅಂತ ಆನ್ಸರ್ ಸಿಗುತ್ತೆ. ಆಲ್ರೈಟ್, ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್, ಡೈರೆಕ್ಟ್ ಪ್ರಾಬ್ಲಮ್ ಇದು, ಫಾರ್ಮುಲಾ ಕೊಟ್ಟು ಅದರಿಂದ ನೀವು ಪರ್ಸೆಂಟೇಜ್ ಎರರ್ ಕಂಡುಹಿಡಿಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ, ಲೈಟ್ ಟ್ರಾವೆಲ್ಸ್ at distance x in time t1 in air and 10x time t2 in another denser medium. What is the critical angle for this medium? So air ಅಲ್ಲಿ ಒಂದು ಟೈಮ್ ಇದೆ, ಆಮೇಲೆ ಮೀಡಿಯಂ ಅಲ್ಲಿ ಒಂದು ಟೈಮ್ ಇದೆ. ಸೊ ಈ ಕ್ವೆಶನ್ ದ ಆನ್ಸರ್ ಆಕ್ಚುಲಿ ಇಟ್ ಇಸ್ ಆಪ್ಷನ್ ಎ, ಸೈನ್ ಇನ್ವರ್ಸ್ ಒಂದು ನಿಮಿಷ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಸೈನ್ ಇನ್ವರ್ಸ್ 10 t1 by t2. ಓಕೆ, ಅದು ಹೇಗೆ ಬರುತ್ತೆ ಅಂತ ನೋಡಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತೆಗೆದ್ರೆ ಕ್ರಿಟಿಕಲ್ ಆಂಗಲ್, ಸೈನ್ ಆಫ್ ಕ್ರಿಟಿಕಲ್ ಆಂಗಲ್ ಇಸ್ ಗಿವನ್ ಬೈ 1 by n. ಓಕೆ, 1 by n. ಸೊ 1 by n ನ ಯಾವ ರೀತಿಯಲ್ಲಿ ಬರೀಬಹುದು, 1 by n ನ ಸಿ ಬೈ ವಿ ಅಂತ ಬರೀಬಹುದು. ಸಿ ಬೈ ವಿ, ವಿ ಮೇಲೆ ಹೋಗುತ್ತೆ, ಸಿ ಕೆಳಗೆ ಬರುತ್ತೆ. ಆಲ್ ರೈಟ್, ಸೊ ಸೈನ್ ಥೀಟಾ ಸಿ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ v by c. v ಅಂದ್ರೇನು, v is the velocity in that medium. ಸೊ ವೆಲಾಸಿಟಿ ಹೆಂಗ್ ಕಂಡುಹಿಡಿತೀರಾ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, 10x divided by t2. ಓಕೆ, 10x divided by t2. ಯಾಕೆ, ಆ ಮೀಡಿಯಂ ಅಲ್ಲಿ t2 ಟೈಮ್ ತಗೊಳ್ತಾರೆ. 10x divided by t2 divided by ಏರ್ ಅಲ್ಲಿ ಎಷ್ಟು ಸ್ಪೀಡ್ ಇನ್ ಏರ್ ಅಲ್ಲಿ ಎಷ್ಟಿದೆ, x divided by t1. ಸೊ ಏನಾಗುತ್ತೆ, x ಕ್ಯಾನ್ಸಲ್ ಆಗ್ಬಿಡುತ್ತೆ, t2 ಕೆಳಗೆ ಬರುತ್ತೆ, t1 ಮೇಲೆ ಹೋಗುತ್ತೆ. ಸೈನ್ ಇನ್ವರ್ಸ್ 10 t1 divided by t2 is the correct answer. All right, ಸೊ ಈ ರೀತಿಯಲ್ಲಿ ಮಾಡಬಹುದು. ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್. ಸೊ ಡೈರೆಕ್ಟ್ ನಾವು ಕ್ರಿಟಿಕಲ್ ಆಂಗಲ್ದು ಫಾರ್ಮುಲಾ ಯೂಸ್ ಮಾಡಿ ಕರೆಕ್ಟ್ ಆಗಿ ಕ್ವೆಶನ್ ಕೊಟ್ಟಿರೋ ಪ್ರಕಾರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತಂದಿದ್ದೇವೆ. ಆಲ್ ರೈಟ್, ಮತ್ತೆ ಇನ್ನೊಂದು ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡಿ, an electric dipole is placed at an angle 30 degree with electric field ಜೊತೆ ಡೈಪೋಲ್ 30 ಡಿಗ್ರೀಸ್ ಅಲ್ಲಿ ಇಟ್ಟಿದೆ. and field intensity ಎಷ್ಟಿದೆ, ಫೀಲ್ಡ್ ವ್ಯಾಲ್ಯೂ 2 into 10 to the power 5 ನ್ಯೂಟನ್ per ಕೂಲಮ್. experiences a torque equal to 4 nanometer. ಓಕೆ, ನಾನೋಮೀಟರ್ ಅಲ್ಲ, ನ್ಯೂಟನ್ ಮೀಟರ್, ಸಾರಿ. ಸೊ ಟಾರ್ಕ್ ಇಸ್ 4 ನ್ಯೂಟನ್ ಮೀಟರ್. ಸೊ ಅದು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಬಹಳ ಈಸಿ ಪ್ರಾಬ್ಲಮ್ ಇದು. ಟಾರ್ಕ್ ಜಸ್ಟ್ ಫಾರ್ಮುಲಾ ಗೊತ್ತಿರಬೇಕು.
ಇಲ್ಲಿ ಕರೆಕ್ಟ್ ಆನ್ಸರ್ ಎಷ್ಟಿದೆ? ಇಟ್ ಇಸ್ ಎ, ಆಪ್ಷನ್ ಎ, 2 milli-coulomb. ಓಕೆ, 2 milli-coulomb. ಡೈಪೋಲ್ ಲೆಂತ್ 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ಡೈರೆಕ್ಟ್ ಪ್ರಾಬ್ಲಮ್. ಟಾರ್ಕ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಟಾರ್ಕ್ ಫಾರ್ಮುಲಾ ಇಸ್ ಪಿ ಕ್ರಾಸ್ ಇ, ಇಲ್ಲಾಂದ್ರೆ ನೀವು ಪಿ ಇ ಸೈನ್ ಥೀಟಾ ಅಂತಾನು ಬರಿಬಹುದು. ಪಿ ಇ ಸೈನ್ ಥೀಟಾ. ಓಕೆ, ಪಿ ಇ ಸೈನ್ ಥೀಟಾ ಮ್ಯಾಗ್ನಿಟ್ಯೂಡ್. ಸೊ ಟಾರ್ಕ್ ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಆಮೇಲೆ ಪಿ ವ್ಯಾಲ್ಯೂ ಇಸ್ 2a ಇಂಟು ಕ್ಯೂ. ಸೊ ಚಾರ್ಜ್ ವ್ಯಾಲ್ಯೂ ಮತ್ತೆ ಡಿಸ್ಟೆನ್ಸ್ ಇಂಟು ಇ ಇಂಟು ಸೈನ್ 30. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಡಿಸ್ಟೆನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಚಾರ್ಜ್ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಸಬ್ಸ್ಟಿಟ್ಯೂಟ್ ಮಾಡಿ, 4 ಜೊತೆ ಈಕ್ವೇಟ್ ಮಾಡಿ, ಆಮೇಲೆ ಚಾರ್ಜ್ ಕಂಡುಹಿಡಿಬೇಕಲ್ಲ, ಸೊ ಚಾರ್ಜ್ ಕಂಡುಹಿಡಿಬಹುದು. ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 2 ಸೆಂಟಿಮೀಟರ್ ಇಲ್ಲಿ ಹಾಕಿ, ಆಮೇಲೆ ಇಲ್ಲಿ 4 ಇಂಟು 10 ಟು ದಿ ಪವರ್ ಎಷ್ಟು ಕೊಟ್ಟಿದ್ದಾರೆ? 2 ಇಂಟು 10 ಟು ದಿ ಪವರ್ 5 ಹಾಕಿ 1/2. ಸೊ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ಸೊ ಯು ಕ್ಯಾನ್ ಡೂ ದಿಸ್. ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಕಂಡುಹಿಡಿರಿ, ಈಸಿಯಾಗಿ ಬಂದ್ಬಿಡುತ್ತೆ. ಅದರಲ್ಲಿ ಏನು ಟೆನ್ಷನ್ ಬೇಕಾಗಿಲ್ಲ. ಕ್ವೆಶನ್ ನೋಡಿ, ಲೆಟ್ ಅ ವೈರ್ ಬಿ ಸಸ್ಪೆಂಡೆಡ್ ಫ್ರಮ್ ದಿ ಸೀಲಿಂಗ್ and stretched by a weight W attached at its free end. The longitudinal stress at any point of the cross section of area is longitudinal stretch. ಅಂದ್ರೆ length wise. So length wise ಎಷ್ಟಿರುತ್ತೆ stress? Everybody can guess how much will be this. This is weight by area. Stress ಅಂತ ಕೇಳಿದಾರೆ ನೋಡಿ, stress and longitudinal stress ಅಂದ್ರೆ ಲೆಂಗ್ತ್ ಒಳಗಡೆ, ಅದ್ರದ್ದು ಲೆಂಗ್ತ್ ಒಳಗಡೆ ಎಷ್ಟು ಸ್ಟ್ರೆಸ್ ಬೀಳ್ತಾ ಇದೆ. ಸೊ ದೇರ್ ಇಸ್ ಅ ಡೈರೆಕ್ಟ್ ಫಾರ್ಮುಲಾ ಫಾರ್ ಸ್ಟ್ರೆಸ್ is given by force by area. ಇಲ್ಲಿ ಫೋರ್ಸ್ ಎಷ್ಟಿದೆ? ಇಟ್ ಇಸ್ ಬಿಕಾಸ್ ಆಫ್ ದಿ ವೆಯ್ಟ್. ಫೋರ್ಸ್ ಎಲ್ಲಿಂದ ಬರ್ತದೆ? ವೆಯ್ಟ್ ಇಂದ ಫೋರ್ಸ್ ಬರ್ತದೆ. ವೆಯ್ಟ್ ಡಿವೈಡೆಡ್ ಬೈ ಏರಿಯಾ. ಬಹಳ ಈಸಿ, ಡೈರೆಕ್ಟ್ ಫಾರ್ಮುಲಾ ಕೇಳ್ತಿದ್ದಾರೆ ಅವರು. ಸೊ ಫಾರ್ಮುಲಾ ನೀವು ಡೈರೆಕ್ಟ್ಲಿ ಹಾಕ್ಬೋದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಇನ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ದಿ ಶಾರ್ಟೆಸ್ಟ್ ವೇವ್ ಲೆಂತ್ ಇನ್ ದಿ ಬಾಮರ್ ಸೀರೀಸ್. ಓಕೆ, ಬಾಮರ್ ಸೀರೀಸ್ ಏನಂತ ಗೊತ್ತಿರಬೇಕು. ಬಾಮರ್ ಸೀರೀಸ್ ನಲ್ಲಿ ಶಾರ್ಟೆಸ್ಟ್ ಲ್ಯಾಂಬ್ಡಾ ಇದ್ರೆ ದಿ ಶಾರ್ಟೆಸ್ಟ್ ವೇವ್ ಲೆಂತ್ ಇನ್ ಬ್ರಾಕೆಟ್ ಸೀರೀಸ್. ಫಸ್ಟ್ ಆಫ್ ಆಲ್ ಈ ಕ್ವೆಶನ್ ನಾನು ಆನ್ಸರ್ ಹೇಳೋ ಮುಂಚೆ ಈ ಶಾರ್ಟೆಸ್ಟ್ ಅಂತ ಏನಂತ ಗೊತ್ತಿರಬೇಕು. ಶಾರ್ಟೆಸ್ಟ್ ವೇವ್ ಲೆಂತ್ ಅಂದ್ರೆ ಇನ್ಫಿನಿಟಿ ಅಂದ್ರೆ ಎನರ್ಜಿ ಲೆವೆಲ್, ಇನ್ಫಿನಿಟಿ ಎನರ್ಜಿ ಲೆವೆಲ್ ಇಂದ ಆ ಪರ್ಟಿಕ್ಯುಲರ್ ಸೀರೀಸ್ ಎನರ್ಜಿ ಲೆವೆಲ್. ಈಗ ಬಾಮರ್ ಸೀರೀಸ್ಗೆ ಎನರ್ಜಿ ಲೆವೆಲ್ 2 ಇದೆ, ಕಾಮನ್ ಅಂದ್ರೆ ಮೇಲೆಯಿಂದ ಕೆಳಗೆ ಒಂದು ಪರ್ಟಿಕ್ಯುಲರ್ ಕಾಮನ್ ಲೆವೆಲ್ಗೆ ಬರ್ತದೆ, ಅದು ಸೆಕೆಂಡ್ ಲೆವೆಲ್ಗೆ ಬರ್ತಾ ಇದೆ. ಸೊ n is equal to 2, ದಟ್ ಇಸ್ ಫೈನಲ್, ಅಂಡ್ ಇನಿಷಿಯಲ್ ಇಸ್ ಇನ್ಫಿನಿಟಿ, ದಟ್ ಇಸ್ ದಿ ಶಾರ್ಟೆಸ್ಟ್. ಯಾವಾಗಲೂ ಶಾರ್ಟೆಸ್ಟ್ ಅಂದ್ರೆ ಇನ್ಫಿನಿಟಿಯಿಂದ ಆ ಪರ್ಟಿಕ್ಯುಲರ್ ಸೀರೀಸ್ಗೆ ಬರ್ತಾ ಇದೆ. ಮತ್ತೆ ಶಾರ್ಟೆಸ್ಟ್ ಬ್ರಾಕೆಟ್ ಅಂದ್ರೆ 4th, ಇನ್ಫಿನಿಟಿಯಿಂದ 4th ಬರ್ತಾ ಇದೆ. ಓಕೆ, ಸೊ ಹಿಯರ್ ದಿ ಕರೆಕ್ಟ್ ಆನ್ಸರ್ ಇಸ್ ಫಾರ್ ಕ್ವೆಶನ್ ನಂಬರ್ 11, ಸಿ ಇಸ್ ದಿ ಕರೆಕ್ಟ್ ಆನ್ಸರ್, 4 lambda. ಆಲ್ ರೈಟ್, ಅದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನಾನು ಹೇಳಿದಲ್ಲ, ಶಾರ್ಟೆಸ್ಟ್ ವೇವ್ ಲೆಂತ್ 1 by lambda minimum. Okay, shortest is r into 1 by n square depending on the series. Okay, depending on the series. n is equal to ಯಾವ series depend ಆಗುತ್ತೋ. So for bomber series ಗೆ n is equal to 2. Okay, n is equal to 2. ಅದಕ್ಕೆ ಏನು ಬರುತ್ತೆ? lambda minimum is equal to r divided by 4. ಸಿಮಿಲರ್ಲಿ ಬ್ರಾಕೆಟ್ಗೆ ಅದೇ ರೀತಿ ಬರಿಬಹುದು. n is equal to 4, which implies 1 by lambda minimum is equal to, this is for bomber and this is for bracket. Okay, this is r by 4 square. ಎಷ್ಟಾಗುತ್ತೆ? 4 square, that is 16. ಸೊ ಇದೆರಡನ್ನ ಡಿವೈಡ್ ಮಾಡಿದ್ರೆ this is bomber wavelength lambda, so this will become 4. Okay, bracket is equal to 4 times bomber. So this is our answer. All right, so ಇದಕ್ಕೆ ಈ ಫಾರ್ಮುಲಾ, ಶಾರ್ಟೆಸ್ಟ್ ವೇವ್ ಲೆಂತ್ ಗೆ ಇರೋ ಫಾರ್ಮುಲಾ ಖಂಡಿತ ಗೊತ್ತಿರಬೇಕು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಟೆಂಪರೇಚರ್ ಅಟ್ ಅ ಗ್ಯಾಸ್ of a gas is minus 50 degrees Celsius. To what temperature is the gas should be heated so that the RMS speed is increased by 3 times. Okay, so question correct ಆಗಿ ಓದಿ. ಸೊ ಇಂಥ ಕ್ವೆಶನ್ ಅಲ್ಲಿ ಕನ್ಫ್ಯೂಷನ್ ಬರ್ಲಿಕ್ಕೆ ಚಾನ್ಸ್ ಇದೆ, ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಐ ಟೆಲ್ ಯು ದಿ ಆನ್ಸರ್. ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗಿದೆ, ದಟ್ ಇಸ್ 3295 ಡಿಗ್ರಿ ಸೆಲ್ಸಿಯಸ್. ಅದು ಹೇಗೆ ಬರ್ತಾ ಇದೆ ನೋಡಿ. ಸೊ ಫಸ್ಟ್ ಆಫ್ ಆಲ್ ನಮ್ದು RMS velocity, VRMS velocity is directly proportional to root of temperature. Everybody knows this. RMS velocity is proportional to root of temperature. So ನಾವು V2 by V1, okay, ಹೊಸ ಇನ್ಕ್ರೀಸ್ ಮಾಡುವಾಗ ವೆಲಾಸಿಟಿ, ಆಮೇಲೆ
ಮೊದಲೇ -50 ಡಿಗ್ರೀಸ್ ಅಲ್ಲಿರೋ ವೆಲಾಸಿಟಿ ರೇಷಿಯೋ ತಗೊಂಡ್ರೆ, ಸೊ ಟಿ ಅಂದ್ರೆ ಈಗ v2 ಅಂದ್ರೆ ಈಗ ಎಷ್ಟು ಇನ್ಕ್ರೀಸ್ ಆಗಿದೆ, t ಪ್ಲಸ್ 273 ಡಿವೈಡೆಡ್ ಬೈ 273 -50, ಯಾಕೆಂದ್ರೆ ಆಲ್ರೆಡಿ -50 ಡಿಗ್ರಿ ಸೆಲ್ಸಿಯಸ್ ಇದೆ. ಆಮೇಲೆ ಇನ್ಕ್ರೀಸ್ ಮಾಡುವಾಗ ಇದು 270 ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ. ಅಂಡ್ ದಿಸ್ ರೇಷಿಯೋ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟಿದೆ ಹೊಸ ವೆಲಾಸಿಟಿ ಹಳೆ ವೆಲಾಸಿಟಿ ಕಂಪೇರ್ ಮಾಡಿದ್ರೆ 3 ಟೈಮ್ಸ್. ಸೊ ಈ ರೀತಿ ಇದನ್ನ ಸ್ಕ್ವೇರ್ ಮಾಡಿ ಎರಡು ಕಡೆ ಈಕ್ವೇಟ್ ಮಾಡಿ ಫೈನಲಿ ನಿಮಗೆ ಟಿ ಇಸ್ ಈಕ್ವಲ್ ಟು 3295 ಅಂತ ಬರುತ್ತೆ. ಓಕೆ, 3295 ಡಿಗ್ರಿ ಸೆಲ್ಸಿಯಸ್. ಫಸ್ಟ್ ಕೆಲ್ವಿನ್ ಅಲ್ಲಿ ಬರುತ್ತೆ, ಎಲ್ಲ ಕೆಲ್ವಿನ್ ಅಲ್ಲಿ ತಗೊಳ್ಳಿ, ಆಮೇಲೆ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ. ಸೊ ನಿಮಗೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್. ಸೊ ಇದರಲ್ಲಿ ಈ ಬಹಳ ಮುಖ್ಯವಾಗಿರೋ ಪಾಯಿಂಟ್, ಫಸ್ಟ್ ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು, ಆಮೇಲೆ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ಡೈರೆಕ್ಟ್ ಡಿಗ್ರಿ ಸೆಲ್ಸಿಯಸ್ ತಗೋಬಾರ್ದು. ಆಲ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಅ ಫುಟ್ಬಾಲರ್ ಇಸ್ ಮೂವಿಂಗ್ ಟುವರ್ಡ್ಸ್ ಸೌತ್ವರ್ಡ್ಸ್ and suddenly turns eastwards with the same speed to avoid an opponent. The force acts on the player while turning is. ನೋಡಿ, the actual answer is option D, along northeast. ಸೊ ಇದರಲ್ಲೂ ಕೆಲವೊಂದು ಕೆಲವೊಬ್ರು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಬರೋಕ್ಕೆ ಚಾನ್ಸ್ ಇದೆ. ನಾನು ಹೇಳ್ತೀನಿ ಯಾಕೆ ನಾರ್ತ್ ಈಸ್ಟ್ ಅಂತ. ನೋಡಿ, ಈಗ ನಮ್ಮ ಫುಟ್ಬಾಲರು ಸೌತಿಗೆ ಬರ್ತಾ ಇದೆ. ಓಕೆ, ಸಡನ್ ಆಗಿ ಈಸ್ಟಿಗೆ ಟರ್ನ್ ಆಗ್ತದೆ. ಓಕೆ, ಸಡನ್ ಆಗಿ ಈಸ್ಟಿಗೆ ಟರ್ನ್ ಆಗ್ತದೆ. ಸೊ ಸಡನ್ ಆಗಿ ಈಸ್ಟಿಗೆ ಟರ್ನ್ ಆಗ್ತಿದೆ ಅಂದ್ರೆ ಆಕ್ಚುಲಿ ಫುಟ್ಬಾಲರು ಟರ್ನ್ ಆಗುವಾಗ ನಮಗೂ ಗೊತ್ತು ಈ ಕಡೆ ಈ ಡೈರೆಕ್ಷನ್ ಬರಬೇಕು ಒಂದು ಟರ್ನ್ ತಗೊಂಡ್ರೆ ಆರಾಮಾಗಿ. ಆದ್ರೆ ಸಡನ್ ಆಗಿ ಚೇಂಜ್ ಆದ್ರೆ ಈ ಕಡೆ ಬರಬಾರ್ದು, ಇದಕ್ಕೆ ಒಂದು ಆಪೋಸಿಟ್ ಫೋರ್ಸ್ ಅಪ್ಲೈ ಮಾಡಬೇಕು. ಇದ್ರದ್ದು ಒಂದು ಆಪೋಸಿಟ್ ಫೋರ್ಸ್ ಅಪ್ಲೈ ಯಾವ ಡೈರೆಕ್ಷನ್ ಇರೋದು, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ಈ ಮೋಷನ್ ಮೇಂಟೈನ್ ಆಗುತ್ತೆ, ಈ ಕಡೆ ಜಾರಲ್ಲ. ಓಕೆ, ಈ ಕಡೆ ಜಾರಿ ಬರಲ್ಲ. ಕರೆಕ್ಟ್ ಈ ಡೈರೆಕ್ಷನ್ ಅಲ್ಲೇ ನಾವು ಮೂವ್ಮೆಂಟ್ ನ ಮೇಂಟೈನ್ ಮಾಡಬೇಕಂದ್ರೆ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಬೇಕು, ರಿಸಲ್ಟೆಂಟ್ ಫೋರ್ಸ್. ಸೊ ದಿಸ್ ಇಸ್ ಸೌತ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್. ಸೊ ದಿಸ್ ಇಸ್ ಆಬ್ವಿಯಸ್ಲಿ ನಾರ್ತ್ ಈಸ್ಟ್, ಟುವರ್ಡ್ಸ್ ನಾರ್ತ್ ಈಸ್ಟ್. ಆಲ್ ರೈಟ್. ಸೊ ಈ ರೀತಿಯಲ್ಲಿ ಲಾಜಿಕ್ ಅಪ್ಲೈ ಮಾಡಬೇಕು, ಅವಾಗ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಸೊ ಕೆಲವೊಂದು ಕ್ವೆಶನ್ ಇದೆ, ಸ್ವಲ್ಪ ಒಂದು ನೀವು ಥಿಂಕ್ ಮಾಡಬೇಕು. ಸೊ ಈಸಿ ಇದೆ ಕ್ವೆಶನ್ ಪೇಪರ್, ಬಹಳ ಈಸಿ ಇದೆ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಇಂಪಲ್ಸಿವ್ ಆಗಿ ಕ್ವೆಶನ್ ಅಲ್ಲಿ ಜಂಪ್ ಮಾಡಬಾರ್ದು ಆಪ್ಷನ್ ಅಲ್ಲಿ. ಸೊ ಕರೆಕ್ಟ್ ಆಗಿ ಓದಿ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಆಫ್ ಫಂಡಮೆಂಟಲ್ ಹಾರ್ಮೋನಿಕ್ ಪ್ರೊಡ್ಯೂಸ್ಡ್ ಬೈ ಅನ್ ಓಪನ್ ಪೈಪ್ ಟು ದಟ್ ಆಫ್ ಅ ಕ್ಲೋಸ್ ಪೈಪ್ ಹ್ಯಾವಿಂಗ್ ದಿ ಸೇಮ್ ಲೆಂಗ್ತ್ ಇಸ್. ವೆರಿ ಈಸಿ ಫಾರ್ಮುಲಾ, ಡೈರೆಕ್ಟ್ಲಿ ಅಪ್ಲೈ ಮಾಡಿದ್ರೆ ನಿಮಗೆಲ್ಲರಿಗೂ ಗೊತ್ತು, ಇಟ್ ವಿಲ್ ಬಿ 2:1. 2:1. ಯಾಕೆಂದ್ರೆ ಫ್ರೀಕ್ವೆನ್ಸಿ ಇನ್ ಓಪನ್ ಪೈಪ್ ಇಸ್ ನ್ಯೂ ಡಿವೈಡೆಡ್ ಬೈ 2L, whereas frequency in closed pipe is ನ್ಯೂ ಡಿವೈಡೆಡ್ ಬೈ 4L. ಅದಕ್ಕೆ ಓಪನ್ ಇಸ್ ಟು ಕ್ಲೋಸ್ ನಾವು ರೇಷಿಯೋ ತಗೊಳ್ಳುವಾಗ, ಸೊ ನ್ಯೂ ಕ್ಯಾನ್ಸಲ್, ಎಲ್ ಕ್ಯಾನ್ಸಲ್, 4 ಮೇಲೆ ಹೋಗುತ್ತೆ, 2 ಕೆಳಗೆ ಬರುತ್ತೆ, 2:1 ಅಂತ ಬರುತ್ತೆ. ಓಕೆ, ಎಫ್ ಓಪನ್ ಬೈ ಎಫ್ ಕ್ಲೋಸ್ಡ್ ವಿಲ್ ಬಿ 2:1. ಅಗೇನ್ ನಾವು ಡೈರೆಕ್ಟ್ ಈ ಕ್ಲೋಸ್ಡ್ ಮತ್ತೆ ಓಪನ್ ಪೈಪ್ ಹಾರ್ಮೋನಿಕ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಅಗೇನ್ ಅ ವೆರಿ ಈಸಿ ಪ್ರಾಬ್ಲಮ್. ಆಲ್ ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. The angular acceleration of a body moving along the circumference of a circle. Circumference, okay, of a circle. ಅಂದ್ರೆ ಸರ್ಕ್ಯುಲರ್ ಪಾತ್ ಅಲ್ಲಿ ಇದ್ರೆ ಆಂಗುಲರ್ ಆಕ್ಸಲರೇಷನ್ ಯಾವ ಡೈರೆಕ್ಷನ್ ಇರುತ್ತೆ? ಸೊ ಆಂಗುಲರ್ ಆಕ್ಸಲರೇಷನ್ ಯಾವ ಡೈರೆಕ್ಷನ್ ಇರುತ್ತೆ? ಇಟ್ ವಿಲ್ ಬಿ ಅಲಾಂಗ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಅಲಾಂಗ್ ದಿ ಆಕ್ಸಿಸ್ ಆಫ್ ರೊಟೇಷನ್. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮೈಟ್ ಬಿ ನೋಯಿಂಗ್ ದಿಸ್, ಬಟ್ ಸ್ಟಿಲ್ ಕೆಲವೊಬ್ರಿಗೆ ಒಂದು ಡೌಟ್ ಇರ್ಬೋದು. ನೋಡಿ, ಈ ತರ ಒಂದು ಸರ್ಕ್ಯುಲರ್ ಇದ್ರಲ್ಲಿ ಮೂವ್ ಆಗಿದ್ರೆ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್ ಅಲ್ಲಿ ವೆಲಾಸಿಟಿ ಇರುತ್ತೆ, ಅದೇ ಪ್ಲೇನ್ ಅಲ್ಲಿ ಆರ್ ಇರುತ್ತೆ. ಓಕೆ, ಆರ್ ಅಂಡ್ ದಿಸ್ ಥಿಂಗ್. ಆಲ್ ರೈಟ್. ಬಟ್ ಒಮೆಗಾ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್. ಒಮೆಗಾ ಆಂಗುಲರ್ ವೆಲಾಸಿಟಿ ವೆಕ್ಟರ್ ಇನ್ ದಿ ಆಕ್ಸಿಸ್ ಇರುತ್ತೆ, ಮತ್ತೆ ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಡಿ ಒಮೆಗಾ ಬೈ ಡಿ ಟಿ. ಅದಕ್ಕೋಸ್ಕರ ಸೊ ಡಿ ಒಮೆಗಾ ಇಸ್ ಅನ್ ಆಕ್ಸಿಯಲ್ ವೆಕ್ಟರ್, ದೇರ್ ಫಾರ್ ಆಲ್ಫಾ ಆಂಗುಲರ್ ಆಕ್ಸಲರೇಷನ್ ಇಸ್ ಆಲ್ಸೋ ಅನ್ ಆಕ್ಸಿಯಲ್ ವೆಕ್ಟರ್, ಆಕ್ಸಿಸ್ ಥ್ರೂ ದಿ ಆಕ್ಸಿಸ್. ಅದೇ ತರ ಆಂಗುಲರ್ ಮೊಮೆಂಟಮ್ ಆಲ್ಸೋ ಆಕ್ಸಿಸ್ ಒಳಗೆ ಇರುತ್ತೆ, ಇಟ್ ವಿಲ್ ಬಿ ಡೈರೆಕ್ಷನ್ ಅಲಾಂಗ್ ದಿ ಆಕ್ಸಿಸ್. ಸೊ ಇಂಥ ಈ ಸಣ್ಣ ಸಣ್ಣ ಥಿಯರಿ ಪಾರ್ಟ್ಸ್ ಎಲ್ಲ ಖಂಡಿತ ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. Given there are two statements. Statement 1, photovoltaic devices can convert optical radiation to electricity. Optical radiation electricity convert ಮಾಡಬಹುದು photoelectric devices. Zener diode decide to operate under reverse bias in breakdown region. Okay, reverse bias in breakdown region. So ಈ ಎರಡು ಸ್ಟೇಟ್ಮೆಂಟ್ ಪ್ರಕಾರ ಈ ಆನ್ಸರ್ ಕೊಡಬೇಕು. Both statement are true, both statement are false, and one is correct, second is false, one is false, second is correct. So ಇದರಲ್ಲಿ ನೋಡಿ ಎರಡು ಕರೆಕ್ಟ್ ಆಗಿದೆ, ಬೋತ್ ಆರ್ ಕರೆಕ್ಟ್ ಆಕ್ಚುಲಿ,
ಬಿಕಾಸ್ optoelectronic devices will convert light to electricity and ಮತ್ತೆ Zener diode reverse voltage ಅಲ್ಲಿ ವರ್ಕ್ ಆಗೋದು breakdown voltage ಅಲ್ಲಿ. So that is why both the statements are correct. Option A is the correct answer. Another easy problem. Alright, next question ನೋಡಿ. Phi dot ES over a surface 0. Okay, phi dot ES 0 over a surface, then which of the following is true? Electric field inside the surface is necessarily uniform. Number of flux lines entering the surface equal to exiting. Magnitude of electric field is constant. All the charges necessarily be inside the surface. Okay, so ಇದಕ್ಕೆ ಮೋಸ್ಟ್ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಇಟ್ ಈಸ್ ಆಕ್ಚುಲಿ ಒಂದು ಕ್ಲೋಸ್ಡ್ ಸರ್ಫೇಸ್ಗೆ ಈಗ ಒಂದ್ ಕಡೆ ಎಂಟರ್ ಆಗಿರೋ ಫ್ಲಕ್ಸ್ ಈಸ್ ಈಕ್ವಲ್ ಟು ದಿ ಅದರ್ ಸೈಡ್ ಫ್ಲಕ್ಸ್ ಔಟ್. ಸೊ ಫ್ಲಕ್ಸ್ ಹೊರಗೆ ಬರ್ತಿರೋ ಫ್ಲಕ್ಸ್ ಒಳಗೆ ಹೋಗ್ತಿರೋ ಫ್ಲಕ್ಸ್ ಎರಡು ಈಕ್ವಲ್ ಆದ್ರೆ if flux in is equal to F out, then E dot ds total flux will be 0. Total flux, net flux 0 ಆಗ್ಬಿಡುತ್ತೆ. Okay, so this is the reason. ಎರಡು ಕಡೆ ಸೇಮ್ ಆಗಿದ್ರೆ ಇನ್ಕಮಿಂಗ್ ಅಂಡ್ ಎಕ್ಸಿಟಿಂಗ್ ಸೇಮ್ ಆದ್ರೆ it will be 0. ಸೇಮ್ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಡಿಸ್ಕಸ್ ಮಾಡಿದ್ರೆ ಇದಕ್ಕಿಂತ ಮುಂಚೆ ಅದೇ ಲಾಜಿಕ್ ನಾವು ಇಲ್ಲೂ ಅಪ್ಲೈ ಮಾಡಬಹುದು. ಆಲ್ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. Resistance of a carbon resistor is determined by color code 2. So ಇದನ್ನ 22,000 plus or minus 10 to the 5% ನ ಇನ್ನೊಂದು ರೀತಿಯಲ್ಲಿ ಬರಿಬಹುದು. 2.2 into 10 to the power 4 plus or minus 5%. All right, so ಇದರಲ್ಲಿ actual answer is orange. So ಯಾಕೆ ಆರೆಂಜ್? ಸೊ ನೋಡಿ, ಇದರಲ್ಲಿ ಥರ್ಡ್ ಬ್ಯಾಂಡ್ ಅಂತ ಕೇಳ್ತಾರೆ. ಥರ್ಡ್ ಬ್ಯಾಂಡ್. ಸೊ ಥರ್ಡ್ ಬ್ಯಾಂಡ್ ಅಂದ್ರೆ ಯಾವುದು? ಇದು ಫಸ್ಟ್ ಬ್ಯಾಂಡ್, ಇದು ಸೆಕೆಂಡ್ ಬ್ಯಾಂಡ್, ಈ ಪವರ್ ಥರ್ಡ್ ಬ್ಯಾಂಡ್. ಸೊ ಪವರ್ ವ್ಯಾಲ್ಯೂ ಎಷ್ಟು ಬರ್ತದೆ? 4. ಸೊ 4 ಅಂದ್ರೆ ನೋಡಿ ನಮ್ಮ ನ್ಯೂಮೋನಿಕ್ ಬಿ ರಾಯ್ ನೋಡಿದ್ರೆ ದಿಸ್ ಇಸ್ 1 2 3 4th one is correctly orange. 4th one is orange is the correct answer. ಸೊ ಈ ನ್ಯೂಮೋನಿಕ್ ಬಿ ರಾಯ್ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ವೈಫ್ ಅಂತ ನಿಮೋನಿಕ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಈ ಕಾರ್ಬನ್ ರೆಸಿಸ್ಟರ್ ಒಂದು ವಿಷಯನೇ ಅಲ್ಲ, ಈಸಿಯಾಗಿ ನೀವು ಮಾಡ್ಬೋದು. ಆಲ್ ರೈಟ್, ದೆನ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ 4 ಕ್ಯಾರಿಯಿಂಗ್ ಕರೆಂಟ್ 2A is. ಸೊ ಇದ್ರದ್ದು ಕರೆಕ್ಟ್ ಆನ್ಸರು ಕ್ವೆಶ್ಚನ್ ನಂಬರ್ 19 ಇಸ್ ಆಪ್ಷನ್ ಎ. ಸೊ ಇದರಲ್ಲಿ ಏನು ಇಲ್ಲ, ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ದರ್ ಇಸ್ ಅ ಡೈರೆಕ್ಟ್ ಫಾರ್ಮುಲಾ. ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಷನ್ ಡೈರೆಕ್ಟ್ ಫಾರ್ಮುಲಾ ಏನದು? half Li square is the direct formula. ಸೊ ಈ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ನಮ್ಮ ವ್ಯಾಲ್ಯೂಸ್ ಎಲ್ಲ ಇದರಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟ್ ಆಗಿ E is equal to 8 microjoules ಅಂತ ಬರುತ್ತೆ. ತುಂಬಾ ಈಸಿ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇನ್ ಅ ಸೀರೀಸ್ LCR ಸರ್ಕ್ಯೂಟ್ ದಿ ಇಂಡಕ್ಟೆನ್ಸ್ ಇಸ್ 10, capacitance is 1 and resistance is 100. The frequency at which resonance occurs. Resonance frequency formula ಏನು? ಸೊ ಇದ್ರದ್ದು ಆನ್ಸರ್, ಕರೆಕ್ಟ್ ಆನ್ಸರ್ ಎಷ್ಟಿದೆ? 20th ಆಪ್ಷನ್ ಎ, 15.9 ರೇಡಿಯನ್ ಪರ್ ಸೆಕೆಂಡ್. ಅದು ಹೆಂಗೆ ಕಂಡುಹಿಡಿಬಹುದು ನೋಡಿ. ಆಂಗುಲರ್ ಫ್ರೀಕ್ವೆನ್ಸಿ ಅಟ್ ದಿ ಟೈಮ್ ಆಫ್ ವೆನ್ ಯು ಹ್ಯಾವ್ ದಿಸ್ ಥಿಂಗ್ is 1/√LC. Okay, so this is the resonance angular frequency. ಇದರಿಂದ ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿಬಹುದು? ಇಟ್ ಈಸ್ 1/2π 1/√LC. L ವ್ಯಾಲ್ಯೂ ಕೊಟ್ಟಿದ್ದಾರೆ, C ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಂಡ್ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ನ್ಯೂ ನಾಟ್ ವ್ಯಾಲ್ಯೂನ ಕಂಡುಹಿಡಿಬಹುದು. ಆಲ್ ರೈಟ್, ಸೊ ಇದು ಸ್ವಲ್ಪ ಲೆಂಗ್ತಿ ಆಗಿರ್ಬೋದು, ಯಾಕೆಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಇದೆ. L ವ್ಯಾಲ್ಯೂ ಇಸ್ 10 ಅಂಡ್ ಮೈಕ್ರೋಫ್ಯಾರಡ್. ಸೊ ಸ್ವಲ್ಪ ಟೈಮ್ ತಗೋಬಹುದು. ಪೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಡಿನಾಮಿನೇಟರ್ ಇದೆ, ಆಗುತ್ತೆ, ಟೈಮ್ ತಗೊಳುತ್ತೆ, ಆದ್ರೂ ನೀವು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇಟ್ಸ್ ಅನ್ ಈಸಿ ಪ್ರಾಬ್ಲಮ್, ಸ್ವಲ್ಪ ಕ್ಯಾಲ್ಕುಲೇಷನ್ ಟೈಮ್ ತಗೊಳುತ್ತೆ ಅಷ್ಟೇ. ನೋಡಿ, ದಿ ಮ್ಯಾಗ್ನಿಟ್ಯೂಡ್ ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದಿ ಫಾಲೋಯಿಂಗ್ ಸರ್ಕ್ಯೂಟ್. ಸೊ ಈ ಸರ್ಕ್ಯೂಟ್ ನಲ್ಲಿ ನಮ್ಮ ಕರೆಂಟ್ ವ್ಯಾಲ್ಯೂ ಅಂಡ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಸೊ ಫಸ್ಟ್ ಆಫ್ ಆಲ್ ನೋಡ್ಬೇಕಾಗಿರೋದು, ಈ ತರ ಎರಡು ಸೆಲ್ ಆಪೋಸಿಟ್ ಡೈರೆಕ್ಷನ್ ಇದೆ. ಓಕೆ, ಸೊ ಇದನ್ನ ಫಸ್ಟ್ ಮನಸ್ಸಲ್ಲಿ ಇಟ್ಕೋಬೇಕು, ಆಮೇಲೆ ಏನಾಗುತ್ತೆ ಅಂತ ನೋಡ್ಬೇಕು. ಸೊ ಮತ್ತೆ ಇಲ್ಲಿ 1.5 ಆಂಪಿಯರ್. ಸೊ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಇಸ್ 0.5 ಫ್ರಮ್ A to B. ಅದಕ್ಕೊಂದು ಕಾರಣ ಇದೆ, ಬೇಕಾದ್ರೆ 2-3 ರೀತಿಯಲ್ಲಿ ಇದನ್ನ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಸೊ ಈ ರೀತಿ ಇದೆ ನಮ್ಮ ಸರ್ಕ್ಯೂಟ್. ದಿಸ್ ಇಸ್ 10 ವೋಲ್ಟ್, ದಿಸ್ ಇಸ್ 5 ವೋಲ್ಟ್. ಬೇಕಾದ್ರೆ ಇದ್ರದ್ದು ನೆಟ್ ವೋಲ್ಟೇಜ್ ತಗೋಬಹುದು. ನೆಟ್ EMF ಅಂದ್ರೆ 10 - 5 ಅಂತ ತೆಗೆದು
ಆಮೇಲೆ ಪ್ರತಿಯೊಂದು ರೆಸಿಸ್ಟೆನ್ಸ್ ಸೀರೀಸ್ ನಲ್ಲಿದೆ. ಸೊ ಇದು 2 1 7, this is 2, this is 1 7. ಟೋಟಲ್ ರೆಸಿಸ್ಟೆನ್ಸ್ ಇಸ್ 10 ohms. ಆಮೇಲೆ 5 is the net EMF. E net is equal to 5. So ಬೇಕಾದ್ರೆ ಡೈರೆಕ್ಟ್ಲಿ ಕರೆಂಟ್ is equal to E by R, which is equal to 5 by 10, 0.5. ಓಕೆ, 0.5 ಆಂಪಿಯರ್. ಆಮೇಲೆ ಯಾವ ಕಡೆಯಿಂದ ಯಾವ ಕಡೆ ಮೂವ್ ಆಗ್ತಿದೆ, ಗ್ರೇಟರ್ ಇದು ಇನ್ನ ಪವರ್ಫುಲ್ ಆಗಿದೆ, ಇನ್ನ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇದೆ. ಸೊ ದಿ ಕರೆಂಟ್, ನೆಟ್ ಕರೆಂಟ್ ವಿಲ್ ಫ್ಲೋ ಫ್ರಮ್ ದಿಸ್ ಟು ದಿಸ್ ಡೈರೆಕ್ಷನ್, A to B ಥ್ರೂ E. ಆಲ್ ರೈಟ್. ಸೊ ದಿಸ್ ಇಸ್ ಅ ವೆರಿ ಈಸಿ ಪ್ರಾಬ್ಲಮ್. ಬೇಕಾದ್ರೆ ನೀವು ಕಿರ್ಚಾಫ್ಸ್ ಲಾನು ಯೂಸ್ ಮಾಡ್ಬೋದು, ಲೂಪ್ ರೂಲ್ ಯೂಸ್ ಮಾಡಿ. ಸೊ ಇದು ಒಂದೇ ಲೂಪ್ ಇರೋದು, ಸೊ ಈಸಿಯಾಗಿ ನೀವು ಮಾಡ್ಬೋದು, ಆ ರೀತಿಯಲ್ಲೂ ಮಾಡ್ಬೋದು. ಆಲ್ ರೈಟ್. ಸೊ ಇದು ಇನ್ನೂ ಸ್ವಲ್ಪ ಈಸಿ ಆಗಿದೆ ಅಂತ ಅನಿಸ್ತದೆ ನನಗೆ. ಸೊ ಇದೇ ಫಾಲೋ ಮಾಡಿ, ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್, ಈಸಿ ಪ್ರಾಬ್ಲಮ್. ಅಪ್ಲಿಕೇಶನ್ ನೀವು ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಕ್ಲಾರಿಟಿ ಇದ್ರೆ ಈಸಿಯಾಗಿ ಮಾಡ್ಬೋದು. ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ, ಮಿನಿಮಮ್ ವೇವ್ ಲೆಂತ್ ಆಫ್ ಎಕ್ಸ್ರೇ produced by an electron accelerated through potential difference of V voltage is. The correct answer here is question number 22. It is C. Okay, the correct answer is C, which is 1 second, C alla, actually V ಬರಬೇಕು. This is the correct answer. Okay, 1 by V. ಯಾಕಂದ್ರೆ ನಾನು ಹೇಳ್ತೀನಿ why is it 1 by V. It is 1 by V because ಈಗ ನಮ್ಮ ಎಲೆಕ್ಟ್ರಾನ್ ಎನರ್ಜಿ ಎಷ್ಟಿದೆ, E ಇಂಟು ವಿ. ಓಕೆ, ಚಾರ್ಜ್ ಇಂಟು ವೋಲ್ಟೇಜ್, ಯಾವ ವೋಲ್ಟೇಜ್ ಇಂದ ಆಕ್ಸಿಲೇಟ್ ಆಗುತ್ತೆ, ದಿಸ್ ಇಸ್ ಈಕ್ವಲ್ ಟು ಎಚ್ ನ್ಯೂ. ಓಕೆ, ಎನರ್ಜಿ ಆಫ್ ದಿ ಎಕ್ಸ್ರೇ ಫೋಟಾನ್. ಸೊ ಇದರಲ್ಲಿ ಇ ವಿ ಇಸ್ ಈಕ್ವಲ್ ಟು ಎಚ್ ನ್ಯೂನ ಎಚ್ ಸಿ ಬೈ ಲ್ಯಾಂಬ್ಡಾ ಅಂತ ಬರೀಬಹುದು, ಎಚ್ ಸಿ ಬೈ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಸಿ ಬೈ ಇ ಇಂಟು ವಿ. ಇದರ ಅರ್ಥ ಏನು, ನಮ್ಮ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by V. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ರೀತಿಯಲ್ಲಿ ನಮ್ಮ ವೇವ್ ಲೆಂತ್, ಫೋಟಾನ್ ಅಲ್ಲಿಂದ್ರೆ ಎಕ್ಸ್ರೇ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ವೋಲ್ಟೇಜ್ ಥ್ರೂ ವಿಚ್ ಇಟ್ ಇಸ್ ಆಕ್ಸಲರೇಟೆಡ್. ನಮ್ಮ ಎಲೆಕ್ಟ್ರಾನ್ ಯಾವ ವೋಲ್ಟೇಜ್ ಇಂದ ಆಕ್ಸಲೇಟ್ ಆಗಿದ್ರೋ ಆ ವೋಲ್ಟೇಜ್ ಜೊತೆ ಈ ರೀತಿಯಲ್ಲಿ ಕನೆಕ್ಟ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. 1 by V ಇಸ್ ದಿ ಕರೆಕ್ಟ್ ಆನ್ಸರ್. ಆಲ್ ರೈಟ್. ಸೊ ಆಪ್ಷನ್ಸ್ ಕೊಟ್ಟಿರುವಾಗ ಏನಾದರೂ ಒಂದು ಮೇಲ್ಕೆಳಗಾಗಿರ್ಬೋದು, ಆದರೆ ನಿಮ್ಮ ಕ್ವೆಶನ್ ಪೇಪರಲ್ಲಿ ಕರೆಕ್ಟ್ ಆಪ್ಷನ್ ಕೊಟ್ಟಿದ್ದಾರೆ. 1 by V ಸೆಲೆಕ್ಟ್ ಮಾಡಿದ್ರೆ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್, ದಿ ಎರರ್ಸ್ ಇನ್ ದಿ ಮೆಜರ್ಮೆಂಟ್ ವಿಚ್ ಅರೈಸ್ ಡ್ಯೂ ಟು ಅನ್ಪ್ರೆಡಿಕ್ಟಬಲ್ ಫ್ಲಕ್ಚುಯೇಷನ್ಸ್ ಇನ್ ದಿ ಟೆಂಪರೇಚರ್ ಅಂಡ್ ವೋಲ್ಟೇಜ್ ಸಪ್ಲೈ ಇಸ್. ಅನ್ಪ್ರೆಡಿಕ್ಟಬಲ್ ಫ್ಲಕ್ಚುಯೇಷನ್ ಅಂದ್ರೆ ನಮಗೆ ಗೊತ್ತಿಲ್ಲದೆ ದಾರಿಯಿಂದ ತಪ್ಪು ಬಂದ್ರೆ ಆ ತಪ್ಪುಗಳನ್ನ ಏನಂತೀವಿ ನಾವು, ಆ ಎರರ್ಸ್ನ ನಾವು ರ್ಯಾಂಡಮ್ ಎರರ್ಸ್ ಅಂತೀವಿ. ದೋಸ್ ಆರ್ ಕಾಲ್ಡ್ ರ್ಯಾಂಡಮ್ ಎರರ್ಸ್, ಅನ್ಎಕ್ಸ್ಪೆಕ್ಟೆಡ್ ಎರರ್ಸ್. ಅಂದ್ರೆ ನಾವು ಕರೆಕ್ಟ್ ಆಗಿ ಪಕ್ಕಾ ಪ್ಲಾನ್ ಇಂದ ಮಾಡಿ ಮತ್ತು ಎರರ್ಸ್ ಬಂದಿದ್ರೆ ದೋಸ್ ಎರರ್ಸ್ ಆರ್ ಕಾಲ್ಡ್ ರ್ಯಾಂಡಮ್ ಎರರ್ಸ್. ಸಿಸ್ಟಮ್, ಪರ್ಸನಲ್, ಲೀಸ್ಟ್ ಕೌಂಟ್ ಯಾವುದು ಅಲ್ಲ, ಇಟ್ ಇಸ್ ರ್ಯಾಂಡಮ್ ಎರರ್ಸ್. ವೆರಿ ಸಿಂಪಲ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ಫಾರ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ 2 statements are given. If a screen is moved away from the plane, angular separation of the fringes remain constant. Angular separation of the fringes remain constant. Statement 2, if the monochromatic source is replaced by another monochromatic source, larger wavelength, the angular separation of the fringes decreases. Okay, ಅಂದ್ರೆ ನಮ್ಮ wavelength increase ಮಾಡಿದ್ರೆ beta separation between the fringes decrease ಆಗ್ತಿದೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಆಕ್ಚುಲಿ ಇಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is false. ಯಾಕೆಂದ್ರೆ ಈಗ ಫಾರ್ಮುಲಾನ ಬೀಟಾ ಬೈ ಡಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಡಿ ಅಂತ ಬರಿಬಹುದು. ಓಕೆ, ಇದರಿಂದ ಏನಾಗುತ್ತೆ, ನಮ್ಮ ಬೀಟಾ ಇಸ್ ಇಂಡಿಪೆಂಡೆಂಟ್ ಆಫ್ ಡಿ ಬಟ್ ಬೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಓಕೆ, ಸೊ ನಮ್ಮ ಸ್ಕ್ರೀನ್ ಮತ್ತೆ ಸ್ಲಿಟ್ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ನ ಚೇಂಜ್ ಮಾಡಿದ್ರೆ ಇದರಲ್ಲಿ ಯಾವ ಚೇಂಜು ಬರಲ್ಲ. ಬೀಟಾ ಫ್ರಿಂಜ್ ಆಂಗುಲರ್ ಸೆಪರೇಷನ್ ಅಲ್ಲಿ ಯಾವ ಚೇಂಜು ಬರಲ್ಲ. ಆದ್ರೆ ನಮ್ಮ ಇದು ಓಕೆ, ವಾಟ್ ಇಸ್ ದಿಸ್? ಸೊ ಆಂಗುಲರ್ ಸೆಪರೇಷನ್ ಅಂಡ್ ವೇವ್ ಲೆಂತ್, ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್, ದಿಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ನಮ್ಮ ಇದು ವೇವ್ ಲೆಂತ್ ಜಾಸ್ತಿ ಇದ್ರೆ ಫ್ರಿಂಜ್ ವಿಡ್ತ್ ಜಾಸ್ತಿ ಇರಬೇಕು. ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ವೈ ದಟ್ ಸ್ಟೇಟ್ಮೆಂಟ್ ಇಸ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. First statement is correct. Correct answer is option A. Question number 25 ನೋಡಿ. A bullet is fired from a gun at a speed of 280 meter per second in the direction 30 above the horizontal. The maximum height attained by the bullet is.
Question number 25, correct answer is option D, 3000 meters. All right. So ಇದನ್ನ ಯಾವ ರೀತಿಯಲ್ಲಿ ಮಾಡಬಹುದು? ಮ್ಯಾಕ್ಸಿಮಮ್ ಹೈಟ್ 30 ಡಿಗ್ರಿ. ಇಟ್ಸ್ ಅ ಪ್ರೊಜೆಕ್ಟೈಲ್ ಕ್ವೆಶನ್. ಸೊ ಪ್ರೊಜೆಕ್ಟೈಲ್ ಕ್ವೆಶನ್ ಅಲ್ಲಿ ಮ್ಯಾಕ್ಸಿಮಮ್ ಹೈಟ್ ಹೆಂಗ್ ಕಂಡುಹಿಡಿತೀರಾ? ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 2g. ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ 2g. ಸೊ ಪ್ರತಿಯೊಂದು ವ್ಯಾಲ್ಯೂ ಕರೆಕ್ಟ್ ಆಗಿ ಹಾಕಿ, ಸೈನ್ ಥೀಟಾ, ಯು ವ್ಯಾಲ್ಯೂ, ಜಿ ವ್ಯಾಲ್ಯೂ ಎಲ್ಲ ಹಾಕಿ ಕರೆಕ್ಟ್ ಆಗಿ ನಿಮಗೆ ಆನ್ಸರ್ 25th ಕ್ವೆಶನ್ ಆನ್ಸರ್ ಡಿ ಅಂತ ಬರುತ್ತೆ. 25 ಆನ್ಸರ್ ಡಿ ಅಂತ ಬರುತ್ತೆ. ಆಲ್ ರೈಟ್. ಸೊ ಇದು ಮತ್ತೆ ಒಂದು ತುಂಬಾ ಈಸಿ ಪ್ರಾಬ್ಲಮ್, ಡೈರೆಕ್ಟ್ ಫಾರ್ಮುಲಾ ಹಾಕೊಂಡು ಮಾಡಬೇಕು. ಸೊ ದಿ ನೆಕ್ಸ್ಟ್ ಕ್ವೆಶನ್ ಇಸ್, a Carnot engine has efficiency of 50% when its source is at temperature 327 degrees Celsius. The temperature of the sink is. So ಇದರಲ್ಲಿ ಬೇಸಿಕಲಿ ಕಾರ್ನೋ ಎಂಜಿನ್ ಎಫಿಷಿಯನ್ಸಿ ಫಾರ್ಮುಲಾ ಹಾಕಬೇಕು, ವಿಚ್ ಎವ್ರಿಬಡಿ knows. So I'll write it down. First of all, the answer here is option B, which is 100 degrees Celsius. Okay, 100 degrees Celsius. So let us see what is happening here. So basically the efficiency formula is given by, efficiency formula ee ರೀತಿಯಲ್ಲಿ ಇರುತ್ತೆ, 1 by T2 minus T1. T2 ಅಂದ್ರೆ sink temperature and T1 is the reservoir temperature. So reservoir temperature ಎಷ್ಟಿದೆ? 327 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಅದನ್ನ ಕೆಲ್ವಿನಿಗೆ ಕನ್ವರ್ಟ್ ಮಾಡಿದ್ರೆ 327 plus 273, so that will be around 600 Kelvin. So 1 minus 1 by 600 Kelvin is 1 by 2. Okay, T2. So ಇದರಿಂದ T2 ಕಂಡುಹಿಡಿಯಬೇಕು. So T2 by 600 is equal to 1 minus 1 by 2, which is 1 by 2. So T2 is equal to 300 Kelvin. Okay, which is equal to T2 is equal to 300 Kelvin andre 300 minus 273, so approximately it will be 17 degrees Celsius. So andre 27 degrees Celsius. So the correct answer here is option A. Sorry, C alla, option A, 27 degrees Celsius. 300 Kelvin irutte, 300 Kelvin andre 27 degrees Celsius. So correct answer is 27 degrees Celsius. Again, this is a very easy problem. Directly Carnot engine efficiency formula direct apply ಮಾಡಬೇಕು, ಅವಾಗ ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ, which is 27 degrees Celsius or 300 Kelvin. ಸೊ ಇಂಥ ಪ್ರಾಬ್ಲಮ್ಸ್ ನಲ್ಲಿ ಡಿಗ್ರಿ ಸೆಲ್ಸಿಯಸ್ ನ ಕೆಲ್ವಿನ್ ಕನ್ವರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನೋಡಿ. So the amount of energy required to form a soap bubble of radius 2 cm from a soap solution is nearly how much? Nearly ಎಷ್ಟಿದೆ? So the answer correctly, the correct answer here is to question number 27 is option D, 3 into 10 to the power minus 4. So 3 into 10 to the power minus 4 ಅಲ್ಲಿ. So how do you find this answer? So ಇಲ್ಲಿ ಸರ್ಫೇಸ್ ಎನರ್ಜಿ ಕೇಳ್ತಿದ್ದಾರೆ. ಸರ್ಫೇಸ್ ಎನರ್ಜಿನ ಹೆಂಗ್ ಕಂಡುಹಿಡಿತೀರಾ? ಸರ್ಫೇಸ್ ಟೆನ್ಷನ್ ಇಂಟು ಏರಿಯಾ. ಆದ್ರೆ ಇಲ್ಲಿ ಏರಿಯಾ ಡಬಲ್ ಆಗಿದೆ. ಯಾಕೆ? ಒಂದು ಬಬಲ್ಗೆ ಲಿಕ್ವಿಡ್ ಸರ್ಫೇಸ್ದು ಏರ್ ಜೊತೆ ಇಂಟರ್ಫೇಸ್ ಎಲ್ಲೆಲ್ಲಿದೆ? ಇಂಟರ್ಫೇಸ್ ಒಂದು ಹೊರಗಡೆ ಇದೆ, ಆಮೇಲೆ ಬಬಲ್ದು ಒಳಗಡೆನೂ ಏರ್ ಇದೆ. ಸೊ ದೇರ್ ಆರ್ ಟೂ interfaces, so that is why you have surface energy is surface tension into area into 2. So surface tension value ಕೊಟ್ಟಿದ್ದಾರೆ ಎಷ್ಟು? Surface tension value is 0.03 into area value is, radius is 2 cm ಅಂದ್ರೆ pi r square into 2 square into 2. All right. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಈ ಆನ್ಸರ್ ಬಂದ್ಬಿಡುತ್ತೆ. ಓಕೆ, 3 into 10 to the power minus 4 joules. ಆಲ್ ರೈಟ್. ಸೊ ಇಲ್ಲಿ ಈ ಎನರ್ಜಿ ಫಾರ್ಮುಲಾ ಬಹಳ ಮುಖ್ಯವಾಗಿದೆ. ಸೊ ಇಂಥ ಫಾರ್ಮುಲಾ ಎಲ್ಲ ಗೊತ್ತಿರಬೇಕು, ಆಮೇಲೆ ನಿಮಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಸಿಗೋದು ಬಹಳ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಹಾಫ್ ಲೈಫ್ ಆಫ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಇಸ್ 20 minutes. ಇನ್ ಹೌ ಮಚ್ ಟೈಮ್ ದಿ ಆಕ್ಟಿವಿಟಿ ಆಫ್ ಸಬ್ಸ್ಟೆನ್ಸ್ ಡ್ರಾಪ್ಸ್ ಟು 1/16th ಆಫ್ ದಿ ಇನಿಷಿಯಲ್ ವ್ಯಾಲ್ಯೂ? ಓಕೆ, ಸೊ ನಾವು ನಾರ್ಮಲ್ 1 ಇಂದ ಶುರು ಮಾಡಿದ್ರೆ 1/16 ತನಕ ಯಾವಾಗ ರೀಚ್ ಆಗುತ್ತೆ? 80, 20, 40, 60. ಕರೆಕ್ಟ್ ಆನ್ಸರ್ ಇಸ್ 80 minutes. ಅದು ಹೇಗಂತ ಹೇಳ್ತೀನಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಗೊತ್ತಿರಬೇಕು, R/R0 is equal to 1/2 to the power n. Okay, where n is given by number of half lives. Okay, so ಎಷ್ಟು ಹಾಫ್ ಲೈಫ್ ಆಗಿದೆ? ಸೊ ದಟ್ ಈಸ್ ಗಿವನ್ ಬೈ R/R0. ಸೊ R/R0 ಗೆ ಏನಾಗಿದೆ? 1/16. Okay, the activity has reduced to 1/16th. R/R0 is 1/16.
So 1 by 16 can be written as 1 by 2 to the power 4. 1 by 2 to the power 4. ಅಂದ್ರೆ ಎಷ್ಟನೇ ಹಾಫ್ ಲೈಫ್ ಇದು? 4ನೇ ಹಾಫ್ ಲೈಫ್ ಇದು. ಸೊ ನಾವು 20 ಮಿನಿಟ್ಸ್ ಇಂದ ಶುರು ಮಾಡಿದ್ರೆ 4ನೇ ಹಾಫ್ ಲೈಫ್ ಅಂದ್ರೆ ಎಷ್ಟು ಮಿನಿಟ್ ಮುಗಿದಿರುತ್ತೆ? 20, 40, 60, 80 ಮಿನಿಟ್ಸ್. ಓಕೆ, ಸೊ 4ನೇ ಹಾಫ್ ಲೈಫ್ ಅಂದ್ರೆ 4th ಹಾಫ್ ಲೈಫ್ ಅಂದ್ರೆ 80 ಮಿನಿಟ್ಸ್ ಹ್ಯಾವ್ ಪಾಸ್ಡ್. ಆಲ್ ರೈಟ್, 80 ಮಿನಿಟ್ಸ್ ತಗೊಳುತ್ತೆ, ಅಷ್ಟು ತನಕ ಬರುತ್ತೆ. ಓಕೆ, ಗೊತ್ತಾಯ್ತಾ? So this is how you calculate this. So this formula where activity and the number of half life, this formula is very important. So please make a note of it. So question paper ಶುರುವಾದಲ್ಲಿ ಬಹಳ ಈಸಿ ಪ್ರಾಬ್ಲಮ್ ಇತ್ತು, ಆಮೇಲೆ ಸ್ವಲ್ಪ ಒಂದು ಟ್ರಿಕ್ ಕ್ವೆಶನ್ಸ್ ಬರ್ತದೆ. ಕೆಲವೊಂದಲ್ಲಿ ಫಾರ್ಮುಲಾ ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಲಾಂಗ್ ಸ್ಪ್ರಿಂಗ್ ವೆನ್ ಸ್ಟ್ರೆಚ್ಡ್ ಬೈ 2 centimeter is U. If the spring is stretched by 8 centimeter, the potential energy stored in it will be. So 2 centimeter stretch ಮಾಡುವಾಗ U ಇದೆ, 8 centimeter stretch ಮಾಡಿದ್ರೆ ಎಷ್ಟಿರುತ್ತೆ? So the correct answer here is question number 29 is A. It is 16 times. ಯಾಕೆ? It is very simple because what is U formula? 1 by 2 kx square ಅಲ್ವಾ? 1 by 2 kx square. So U is proportional to x square ಅಲ್ವಾ? ಸೊ u1 by u2 ನಾವು ಯಾವ ರೀತಿಯಲ್ಲಿ ಬರೀಬಹುದು? x1 by x2 ದಿ ಹೋಲ್ ಸ್ಕ್ವಯರ್. ಓಕೆ, ಸೊ ಇಲ್ಲಿ 2 ಇತ್ತು, ಮತ್ತೆ ಇಲ್ಲಿ 8 ಇದೆ. ಸೊ ಹೋಲ್ ಸ್ಕ್ವಯರ್ ಮಾಡಿದ್ರೆ 1 by 4, 1 by 16. ಸೊ u2 is equal to 16. Final velocity is 16 times final potential energy is equal to 16 times initial potential energy. ಬಹಳ ಈಸಿ ಪ್ರಾಬ್ಲಮ್ ಇದು. ಈ ಫಾರ್ಮುಲಾ ಗೊತ್ತಿದ್ರೆ ಜಸ್ಟ್ ರೇಷಿಯೋ ಮೆಥಡ್ ತಗೊಂಡು ನೀವು ಕರೆಕ್ಟ್ ಆಗಿ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ನೋಡಿ, ನಮ್ಗೆ ಈ ತರ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಈಕ್ವಿವ್ಯಾಲೆಂಟ್ ಕೆಪಾಸಿಟನ್ಸ್ ಕೇಳ್ತಿದ್ದಾರೆ. ಈ ಸರ್ಕ್ಯೂಟ್ ಈಕ್ವಿವ್ಯಾಲೆಂಟ್ ಕೆಪಾಸಿಟರ್ ಎಷ್ಟಿರುತ್ತೆ? ಸೊ ನೋಡಿದ್ರೇನೆ ಗೊತ್ತಾಗುತ್ತೆ. ಇಟ್ ಇಸ್ ಕರೆಕ್ಟ್ ಆನ್ಸರ್ ಇಸ್ 2 microfarad. 2 microfarad. ಅದು ಹೇಗಂದ್ರೆ ಈಗ ನೋಡಿ, ಈ ತರ ಒಂದು ಬರ್ತಾ ಇದೆ, ಇಲ್ಲೊಂದು ಬರ್ತಾ ಇದೆ, ಇದು 3, ಇದು 3, ಇದು 3 ಎಲ್ಲ ಮೈಕ್ರೋಫ್ಯಾರಡ್. ಇವೆರಡು ಸೀರೀಸ್ ಅಲ್ಲಿ ಇದೆಯಲ್ಲ, ಟೋಟಲ್ ಎಷ್ಟಾಗುತ್ತೆ? ಪ್ಯಾರಲ್ ಇದ್ರೆ ಆಡ್ ಆಗ್ಬಿಡುತ್ತೆ 6 microfarad. ಮತ್ತೆ ಈ 6 ಮತ್ತೆ 3 ಸೀರೀಸ್ ನಲ್ಲಿ ಇದೆ. ಸೊ ಕೆಪಾಸಿಟರ್ ಸೀರೀಸ್ ನಲ್ಲಿ ಏನ್ ಫಾರ್ಮುಲಾ ಇದೆ? C1 C2 by C1 plus C2, ದಟ್ ಇಸ್ 6 into 3 divided by 6 plus 3 microfarad. ಅಂದ್ರೆ 2 microfarad is the correct answer. Final answer is 2 microfarad. ಓಕೆ, ವೆರಿ ಸಿಂಪಲ್ ಡೈರೆಕ್ಟ್ ಕ್ವೆಶನ್ ಇದು. ಈಸಿಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಕಾನ್ಸೆಪ್ಟ್ ಯೂಸ್ ಮಾಡಿ ನಾವು ಇದನ್ನ ಸಾಲ್ವ್ ಮಾಡಬಹುದು. ಕ್ವೆಶನ್ ನಂಬರ್ 31 ನೋಡಿ. ವೆಹಿಕಲ್ ಟ್ರಾವೆಲ್ಸ್ ಹಾಫ್ ದ ಡಿಸ್ಟೆನ್ಸ್ ವಿತ್ ಸ್ಪೀಡ್ v ಅಂಡ್ ರಿಮೈನಿಂಗ್ ಹಾಫ್ ದ ಡಿಸ್ಟೆನ್ಸ್ ವಿತ್ ಸ್ಪೀಡ್ ಏನಂತ ಕೇಳ್ತಿದ್ದಾರೆ. ಸೊ ವಾಟ್ ಈಸ್ ದಿ ವೆಲಾಸಿಟಿ ಆಫ್ ದಿ ರಿಮೈನಿಂಗ್ ಹಾಫ್? ಸೊ ಇದನ್ನ ಈಸಿಯಾಗಿ ಮಾಡಬಹುದು. ಫಸ್ಟ್ ಆಫ್ ಆಲ್, ಸೊ ಇದರದ್ದು ಆವರೇಜ್ ವೆಲಾಸಿಟಿ ತಗೋಬೇಕು. ಆಲ್ ರೈಟ್, ಸೊ ಕರೆಕ್ಟ್ ಆನ್ಸರ್ ಈ ಕ್ವೆಶನ್ ನಂಬರ್ 31 ಅಲ್ಲಿ ಇಟ್ ಇಸ್ ಆಪ್ಷನ್ ಡಿ, 3v/4. ಸೊ ಇದು ಹೇಗೆ ಬರ್ತಾ ಇದೆ? ಫಸ್ಟ್ ಆಫ್ ಆಲ್ ಆವರೇಜ್ ವೆಲಾಸಿಟಿ ಫಾರ್ಮುಲಾ. ಆವರೇಜ್ ವೆಲಾಸಿಟಿ ಫಾರ್ಮುಲಾ is given by 2v1 v2 divided by v1 plus v2. ಸೊ ಈ ಫಾರ್ಮುಲಾನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಹಾಫ್ ಡಿಸ್ಟೆನ್ಸ್ ಬೇರೆ ಬೇರೆ ವೆಲಾಸಿಟಿಯಲ್ಲಿ ಕವರ್ ಮಾಡುವಾಗ ಆವರೇಜ್ ವೆಲಾಸಿಟಿ ಈ ರೀತಿಯಲ್ಲಿ ಕಂಡುಹಿಡಬಹುದು. ಓಕೆ, ಸೊ ಈಸಿಯಾಗಿ ಕ್ವೆಶನ್ ನೋಡಿ. ವೆಹಿಕಲ್ ಟ್ರಾವೆಲ್ಸ್ ಹಾಫ್ ದ ಡಿಸ್ಟೆನ್ಸ್ ವಿತ್ v and the remaining half the distance with the speed. ಸೊ ಕರೆಕ್ಟ್ ಆಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3v/4 ಅಂತ ಬರುತ್ತೆ. ಆಲ್ ರೈಟ್, ಫೈನ್. ಸೊ ನೆಕ್ಸ್ಟ್ ಇದರಲ್ಲಿ ಏನಿದೆ? ನೆಕ್ಸ್ಟ್ ಇಸ್ ದಿ ರೇಷಿಯೋ ಆಫ್ ರೇಡಿಯಸ್ ಆಫ್ ಗೈರೇಷನ್ ಆಫ್ ಸ್ಪೀಡ್ ಆಫ್ ಸಾಲಿಡ್ ಸ್ಪಿಯರ್ ಆಫ್ ಮಾಸ್ m and radius r about its own axis to the radius of gyration of the thin hollow sphere and the same mass radius about its axis is. ಸೊ ಇದರಲ್ಲಿ ಒಂದು ಸಾಲಿಡ್ ಸ್ಪಿಯರ್ ಮತ್ತೆ ಒಂದು ಹಾಲೋ ಸ್ಪಿಯರ್ದು ರೇಡಿಯಸ್ ಆಫ್ ಗೈರೇಷನ್ ಅಲ್ಲಿ ಏನ್ ರೇಷಿಯೋ ಇದೆ? ಸೊ ಈ ಕ್ವೆಶನ್ ಅಲ್ಲಿ ಒಂದು ಸ್ಮಾಲ್ ಡಿಸ್ಕ್ರಿಪೆನ್ಸಿ ಇದೆ. ಈಗ ಇದೇ ಆಪ್ಷನ್ಸ್ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಬರಲ್ಲ ಆನ್ಸರ್. ನೋಡಿ, ಒಂದು ಸಾಲಿಡ್ ಸ್ಪಿಯರ್ಗೆ ನಿಮಗೆಲ್ಲ ಗೊತ್ತು, I ಆಫ್ ಸಾಲಿಡ್ ಸ್ಪಿಯರ್ ಇಸ್ ಈಕ್ವಲ್ ಟು 2/5 mr². ಅದರ ಅರ್ಥ ಏನು? ಕೆ ವ್ಯಾಲ್ಯೂ ರೇಡಿಯಸ್ ಆಫ್ ಗೈರೇಷನ್ ಇಸ್ ಈಕ್ವಲ್ ಟು √2/5r. ಅದೇ ತರ ಆಫ್ ಹಾಲೋ ಸ್ಪಿಯರ್ ಇಸ್ given as 2/3 mr². ಅದರ ಅರ್ಥ ಏನು? ದಿ ರೇಡಿಯಸ್ ಆಫ್ ಗೈರೇಷನ್ ಹಿಯರ್ ಇಸ್ √2/3 ಆಫ್ ಹಾಲೋ, and this is for solid r.
ಸೊ ಈಗ ಕೆ ಸಾಲಿಡ್ ಡಿವೈಡೆಡ್ ಬೈ ಕೆ ಹೋಲೋ ಎರಡದು ರೇಷಿಯೋ ನೀವು ತಗೊಂಡ್ರೆ ಬೇಕಾದ್ರೆ ಡೈರೆಕ್ಟ್ ತಗೊಳ್ಳಿ, ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಡೈರೆಕ್ಟ್ಲಿ ನಿಮಗೆ ಸಿಗುತ್ತೆ √3/5 ಅಂತ ಬರುತ್ತೆ. ದಿಸ್ ಇಸ್ ದಿ ಆಕ್ಚುಯಲ್ ಆನ್ಸರ್. ಈಗ ಕ್ವೆಶನ್ ರೇಷಿಯೋ ಬಿಟ್ವೀನ್ ರೇಡಿಯಸ್ ಆಫ್ ಗೈರೇಷನ್ ಆಫ್ ಸಾಲಿಡ್ ಸ್ಪಿಯರ್ ಟು ಹಾಲೋ ಸ್ಪಿಯರ್ ಇದ್ರೆ ದಿಸ್ ಇಸ್ ದಿ ಆನ್ಸರ್. ಆಲ್ ರೈಟ್. ಸೊ ಈ ಕ್ವೆಶನ್ ಏನಾಗಿದೆ, ತಪ್ಪು ಕ್ವೆಶನ್ ಇದೆಯೋ ಇಲ್ಲಾಂದ್ರೆ ಕೊಟ್ಟಿರೋ ಆಪ್ಷನ್ ಇದೆಯೋ ಅಂತ ಕರೆಕ್ಟ್ ಕ್ಲಾರಿಟಿ ಇಲ್ಲ. ನೀವು ಬೇಕಾದ್ರೆ ಒಂದು ಚಾಲೆಂಜ್ ಮಾಡುವಾಗ ಬೇಕಾದ್ರೆ ಚಾಲೆಂಜ್ ಮಾಡುವ ಆನ್ಸರ್ ಇದನ್ನ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಈ ಕ್ವೆಶನ್ ಪ್ರಕಾರ ಕರೆಕ್ಟ್ ಆನ್ಸರ್ ಇದಾಗಿದೆ. ಓಕೆ, ಸೊ ಇದನ್ನ ನೋಟ್ ಮಾಡುವುದು ಈಸಿ ಇದು. ಸೊ ಈ ಮೊಮೆಂಟ್ ಆಫ್ ಇನರ್ಷಿಯಾ ವ್ಯಾಲ್ಯೂ ಎಲ್ಲ ಗೊತ್ತಿರಬೇಕು, ಸಾಲಿಡ್ ಸ್ಪಿಯರ್ದು, ಹಾಲೋ ಸ್ಪಿಯರ್ದು, ಸಾಲಿಡ್ ಸಿಲಿಂಡರ್, ಹಾಲೋ ಸಿಲಿಂಡರ್. ಸೊ ಗೊತ್ತಿದ್ರೆ ನೀವು ಕರೆಕ್ಟ್ ಆಗಿ ಮಾಡಬಹುದು. ಆಲ್ ರೈಟ್, ಫೈನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, 2 bodies of mass m and 9m are placed at a distance r. The gravitational potential on the line joining the bodies where the gravitational field equals 0 will be. So question simple ಆಗಿದೆ. ಎರಡು ಆಬ್ಜೆಕ್ಟ್ ಇದೆ, ಮಧ್ಯದಲ್ಲೂ ಒಂದು ಪಾಯಿಂಟ್ ಅಲ್ಲಿ ಫೋರ್ಸ್ 0 ಇದೆ, ಅಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಡಿ, -16 gm/r. ಸೊ ಹೆಂಗ್ ಬರ್ತಾ ಇದೆ, ಫಸ್ಟ್ ಆಫ್ ಆಲ್ ಎರಡು ಮಾಸ್ ಅನ್ನ ಕನ್ಸಿಡರ್ ಮಾಡಿ, m ಮತ್ತೆ 9m. ಓಕೆ, ಆಮೇಲೆ ಅವ್ರ ಮಧ್ಯೆ ಒಂದು ಪಾಯಿಂಟ್ ಇದೆ ವಿಚ್ ಇಸ್ ಅಟ್ x ಅಂಡ್ ರಿಮೈನಿಂಗ್ ವ್ಯಾಲ್ಯೂ ಇಸ್ r-x. ಆಲ್ ರೈಟ್. ಸೊ ಇದರಿಂದ ಫಸ್ಟ್ 4 ಅಂತ ಕಂಡುಹಿಡಬೇಕು. 4 ಯಾವಾಗ ಆಗುತ್ತೆ, m ಇಂಟು ಸಾರಿ ಒನ್ ಸೆಕೆಂಡ್, ಒಂದು ಕಾಮನ್ ಮಾಸ್ ತಗೊಂಡ್ರೆ ಇಲ್ಲಿ ಕ್ಯಾಪಿಟಲ್ M ತಗೊಂಡೆ, m ಇಂಟು m/x² ಇಸ್ ಈಕ್ವಲ್ ಟು 9m into m divided by r-x the whole square. So capital M, small m cancel. So easily ನಿಮಗೆ ಬರುತ್ತೆ r-x divided by x the whole square is equal to 9/1 the whole square. ಈ ರೀತಿಯಲ್ಲಿ ಬರುತ್ತೆ. ಆಲ್ ರೈಟ್. ಸೊ ಇದರಿಂದ ನೀವು x ಕಂಡುಹಿಡಿಬಹುದು, ಇದರಿಂದ x ಕಂಡುಹಿಡಿಯುವ r by ಏನೋ ಬರುತ್ತೆ, r by ಸಮಥಿಂಗ್ ಬರುತ್ತೆ, r ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ, x ವ್ಯಾಲ್ಯೂ ಬರುತ್ತೆ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ. ಸೊ ಟೋಟಲ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಇಲ್ಲಿ, ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ gm divided by r, okay, divided by x minus of gm into 9m, okay, g9m divided by r minus x. ಸೊ ಕರೆಕ್ಟ್ ಆಗಿ x ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, x ವ್ಯಾಲ್ಯೂ ಏನ್ ಕಂಡಿಡಿದ್ರೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕರೆಕ್ಟ್ ಆಗಿ ಈ ಆನ್ಸರ್ ನ ತಗೋಬಹುದು. ದಿ ಕರೆಕ್ಟ್ ಆನ್ಸರ್ ಯು ವಿಲ್ ಗೆಟ್ 16 gmm/r ಅಂತ ಬರುತ್ತೆ. ಆಲ್ ರೈಟ್. ಸೊ ನಾನಿಲ್ಲಿ ಸ್ಮಾಲ್ r ತಗೊಂಡೆ, ನೀವು ಬೇಕಾದ್ರೆ ಕ್ಯಾಪಿಟಲ್ R ತಗೋಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ದಿಸ್ ಇಸ್ r ಸಮಥಿಂಗ್. ಸೊ ಇದು ಕಂಡುಹಿಡಿಬೇಕು, ನೀವು ಕಂಡುಹಿಡಿದ್ರೆ ಆಮೇಲೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಆಲ್ ರೈಟ್. ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಇಸ್ ದಿ ವೆಂಚುರಿ ಮೀಟರ್ ವರ್ಕ್ಸ್. ನೋಡಿ ಎಷ್ಟು ಸಿಂಪಲ್ ಕ್ವೆಶನ್ ಇದು, ವೆಂಚುರಿ ಮೀಟರ್ ಡೈರೆಕ್ಟ್ ಅಪ್ಲಿಕೇಶನ್ ಕ್ವೆಶನ್. ಸೊ ವೆಂಚುರಿ ಮೀಟರ್ ಯಾವ್ದ್ರ ಅಪ್ಲಿಕೇಶನ್ ಇದೆ, ಇಟ್ ಇಸ್ ಆಕ್ಚುಲಿ ಬರ್ನೌಲಿಸ್ ಪ್ರಿನ್ಸಿಪಲ್. ವೆಂಚುರಿ ಮೀಟರ್ ಅಂದ್ರೆ ನಿಮಗೆಲ್ರಿಗೂ ನೆನಪಿರುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿಯಲ್ಲಿ ಇರುತ್ತೆ, ಫಾರ್ ನಾನ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಸೊ ಈ ತರ ಒಂದು ಯೂಟ್ಯೂಬ್, ಆಮೇಲೆ ಅದರಲ್ಲಿ ಡಿಫ್ರೆಂಟ್ ಇದಿರುತ್ತೆ. ಸೊ ವಾಟ್ ಇಸ್ ದಿ ವೆಲಾಸಿಟಿ ಆಫ್ ದಿ ಫ್ಲೂಯಿಡ್ ಫ್ಲೋಯಿಂಗ್ ಥ್ರೂ ಅ ನಾನ್ ಯೂನಿಫಾರ್ಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. So this is the Venturi meter and idradu basic principle is Bernoulli's principle. Okay, Bernoulli's principle is the correct answer. All right, next question nodi, AC source is connected to a capacitor due to decrease in its operating frequency. Frequency decrease adre enagutte, correct answer is displacement current decreases. Displacement current decreases. All right, so first of all idana ondsala ಸ್ವಲ್ಪ ಕಾನ್ಸೆಪ್ಟ್ ವೈಸ್ ಅನಲೈಸ್ ಮಾಡಬೇಕು. ಫ್ರೀಕ್ವೆನ್ಸಿ ಏನಾಗ್ತಿದೆ, ಡಿಕ್ರೀಸ್ ಆಗಿದೆ. ಫ್ರೀಕ್ವೆನ್ಸಿ ಡಿಕ್ರೀಸ್ ಆದ್ರೆ ರಿಯಾಕ್ಟೆನ್ಸ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಒಮೆಗಾ ಸಿ. ಫ್ರೀಕ್ವೆನ್ಸಿ ಡಿಕ್ರೀಸ್ ಆದ್ರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂದ್ರೆ ಅಪೋಸಿಷನ್ ಗಿವನ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕೆಪಾಸಿಟರ್. ಕೆಪಾಸಿಟರ್ ಇಂದ ಫ್ಲೋ ಆಗ್ತಿರೋ ಕರೆಂಟ್ ಗೆ ಕೊಟ್ಟಿರೋ ಅಪೋಸಿಷನ್ ಅದು ಜಾಸ್ತಿ ಆದ್ರೆ ಡೆಫಿನೆಟ್ಲಿ ನಮ್ಮ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕಡಿಮೆ ಆಗುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿ ಕಡಿಮೆ ಆದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕಡಿಮೆ ಆಗುತ್ತೆ. ಸೊ ಒಂಥರ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಪ್ರತಿಯೊಂದು ಕಾನ್ಸೆಪ್ಟ್ ಏನ್ ಆಗ್ತಾ ಇದೆ, ಏನ್ ಎಫೆಕ್ಟ್ ಆಗ್ತಾ ಇದೆ, ಅದರಿಂದ ಇನ್ನೊಂದು ಏನ್ ಎಫೆಕ್ಟ್ ಆಗ್ತದೆ, ಆ ರೀತಿ ಒಂದು ಫ್ಲೋ ಅಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ರೇಡಿಯಸ್ ಆಫ್ ಇನ್ನರ್ ಮೋಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಇಸ್
5.3 into 10 to the power minus 11 meter. ಇದನ್ನ ಬೋರ್ಸ್ ರೇಡಿಯಸ್ ಅಂತಾನು ಅನ್ಬಹುದು. ಓಕೆ, ವಾಟ್ ಈಸ್ ದಿ ರೇಡಿಯಸ್ ಆಫ್ ದಿ ಥರ್ಡ್ ಅಲೌಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್? ಥರ್ಡ್ ಆರ್ಬಿಟ್ ಬಗ್ಗೆ ಕೇಳ್ತಿರೋದು. ಸೊ ದಿ ಥರ್ಡ್ ಆರ್ಬಿಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ 36 ಕ್ವೆಶ್ಚನ್ ಇಸ್ ಆಪ್ಷನ್ ಎ 4.77 ಆಂಗ್ಸ್ಟ್ರಾಮ್ಸ್. ಸೊ ಹೇಗೆ ಬರ್ತಾ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಒಂದು nth ಎನರ್ಜಿ ಲೆವೆಲ್ ಅಲ್ಲಿ ರೇಡಿಯಸ್ ಎಷ್ಟಿರುತ್ತೆ? ಆರ್ ಆಫ್ ಎನ್ ಇಸ್ ಗಿವನ್ ಬೈ n ಸ್ಕ್ವೇರ್ ಆರ್ ನಾಟ್. ಆರ್ ನಾಟ್ ಅಂದ್ರೆ ಫಸ್ಟ್ ಇನ್ನರ್ ಮೋಸ್ಟ್ ಆರ್ಬಿಟ್. n ಸ್ಕ್ವೇರ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಸೊ n ಎಷ್ಟಿದೆ? ನಮ್ಮ n ವ್ಯಾಲ್ಯೂ ಇಸ್ ಈಕ್ವಲ್ ಟು 3. ಸೊ ಇಟ್ ಇಸ್ 3 ಸ್ಕ್ವೇರ್ ಇಂಟು 5.3 ಇಂಟು 10 to the power minus 11. So it is approximately 9 into 5.3 into 10 to the power minus 11. So what is the answer we got? 4.77. 4.77 into 10 to the power minus 10 meters ಅಂದ್ರೆ ಆಂಗ್ಸ್ಟ್ರಾಮ್ಸ್. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಈಸಿ ಕ್ವೆಶ್ಚನ್ ಇದು. ಬೋರ್ಸ್ ರೇಡಿಯಸ್ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದಿ ರೆಸಿಸ್ಟೆನ್ಸ್ ಆಫ್ ಪ್ಲಾಟಿನಮ್ ವೈರ್ ಅಟ್ 0 degree Celsius is 2, 6.8 degree Celsius at 8. The temperature coefficient of the resistance of the wire is. Very simple question. Temperature coefficient alpha ಕಂಡುಹಿಡಿಬೇಕು. ಡೈರೆಕ್ಟ್ ಪ್ರಾಬ್ಲಮ್ ಇದು. ಇದ್ರದ್ದು ಕರೆಕ್ಟ್ ಆನ್ಸರ್ ಕ್ವೆಶ್ಚನ್ ನಂಬರ್ 37 ಇಸ್ ಆಪ್ಷನ್ ಡಿ 3 into 10 to the power minus 2. ಸೊ ಅದೇನ್ ಹೇಗೆ ಮಾಡಬೇಕು ನೋಡಿ. ಸೊ ಫಸ್ಟ್ ಆರ್ ಇಸ್ ಈಕ್ವಲ್ ಟು ಆರ್ ಟಿ ಇಸ್ ಈಕ್ವಲ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಡೆಲ್ಟಾ ಟಿ. ಓಕೆ, ಡೆಲ್ಟಾ ಟಿ ಕ್ಯಾಪಿಟಲ್ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಎಷ್ಟಿದೆ? ಸೊ ಆರ್ ಟಿ ಇಸ್ 6.28 is equal to R naught is given by 2. R naught is 2. 1 plus alpha into ಎಷ್ಟಿದೆ ವೇರಿಯೇಷನ್? 0 ಇಂದ 80 ತನಕ ಹೋಗ್ತಾ ಇದೆ. 0 ಇಂದ 80 ಅಂದ್ರೆ ಇಟ್ ಇಸ್ ಡೆಲ್ಟಾ ಟಿ ಇಸ್ 80 degree Celsius. ಆಲ್ ರೈಟ್, ಡೆಲ್ಟಾ ಟಿ ಇಸ್ 80 degree Celsius. ಸೊ ಜಸ್ಟ್ ಇದನ್ನ ಸಾಲ್ವ್ ಮಾಡಿ ಫೈನಲಿ ಆಲ್ಫಾ ವ್ಯಾಲ್ಯೂ ನಿಮಗೆ 3 into 10 to the power minus 2 ಅಂತ ಬಂದ್ಬಿಡುತ್ತೆ. ಡೈರೆಕ್ಟ್ ಪ್ರಾಬ್ಲಮ್, ಡೈರೆಕ್ಟ್ ಕ್ವೆಶನ್, ಶ್ಯೂರ್ ಶಾರ್ಟ್ ಆನ್ಸರ್. ಇದೆಲ್ಲ ಮಿಸ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ, ಈಸಿಯಾಗಿ ಮಾಡಬಹುದು. ಆಲ್ ರೈಟ್, ಫೈನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಇಟ್ಸ್ ಅ ಸರ್ಕ್ಯೂಟ್ ಬೇಸ್ಡ್ ಕ್ವೆಶನ್. ನೆಟ್ ಇಂಪಿಡೆನ್ಸ್ ಇನ್ ದಿ ಸರ್ಕ್ಯೂಟ್ ವಿಲ್ ಬಿ. ಸೊ ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 50 by L is equal to 50 by pi and C is equal to 10 power 3 by pi and R is equal to 10. ಸೊ ಇಲ್ಲಿ ಇಂಡಕ್ಟೆನ್ಸ್ ಕಂಡುಹಿಡಿಯಬೇಕು. ಸಾರಿ, ನಾಟ್ ಇಂಡಕ್ಟೆನ್ಸ್, ಇಂಪಿಡೆನ್ಸ್ ಕಂಡುಹಿಡಿಯಬೇಕು. ದಿ ಕರೆಕ್ಟ್ ಆನ್ಸರ್ ಹಿಯರ್ ಫಾರ್ ಕ್ವೆಶನ್ ನಂಬರ್ 38 ಇಸ್ ಡಿ 5√5. ಆಲ್ ರೈಟ್. ಸೊ ಇದನ್ನ ಹೆಂಗೆ ಕಂಡುಹಿಡಿತೀರಾ ನೋಡಿ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸ್ ಸಿ ಕಂಡುಹಿಡಿಬೇಕು. ಎಕ್ಸ್ ಸಿ ಇಸ್ 1 by ಒಮೆಗಾ ಸಿ. ಓಕೆ, ಒಮೆಗಾ ಇಸ್ 2 pi ನ್ಯೂ, 2 pi into ನ್ಯೂ into ಸಿ. ಸೊ ಎಲ್ಲ ವ್ಯಾಲ್ಯೂ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಸಿ ಕಂಡುಹಿಡಿರಿ. ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಒಮೆಗಾ ಎಲ್ ವಿಚ್ ಇಸ್ 2 pi ನ್ಯೂ into ಎಲ್, ಅದನ್ನು ಕಂಡುಹಿಡಿರಿ. ಆಮೇಲೆ ಫೈನಲಿ ಝೆಡ್ ವ್ಯಾಲ್ಯೂ ಇಸ್ ಗಿವನ್ ಬೈ √r² ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್. ಅಂದ್ರೆ ನೋಡಿ ಯಾವ ದೊಡ್ಡದಾಗಿದೆ ಅಂತ ಅದ್ರ ಪ್ರಕಾರ ಮಾಡಿ. ಸೊ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ದಿ ಹೋಲ್ ಸ್ಕ್ವಯರ್. ಓಕೆ, ಸೊ ಫೈನಲಿ ಆ ರೀತಿಯಲ್ಲಿ ನಿಮಗೆ ಝೆಡ್ ವ್ಯಾಲ್ಯೂ ಸಿಗುತ್ತೆ. ಸೊ ಈಸಿಲಿ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ. ಸ್ವಲ್ಪ ಲೆಂಗ್ತಿ ಆಗಿದೆ, ಸೊ ಒಂದೋ ಎರಡೋ ನಿಮಿಷ ತಗೋಬಹುದು, ಆದರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಇದರಲ್ಲಿ ನಿಮಗೆ ಜಾಸ್ತಿ ಥಿಂಕ್ ಮಾಡೋಲ್ಲ, ಅಪ್ಲೈ ಮಾಡೋಕ್ಕೆಲ್ಲ ಏನು ಇದಿಲ್ಲ, ಲೈಕ್ ನೋ ನೀಡ್ ಫಾರ್ ಆಲ್ ದರ್, ಅದು ಮಾಡಬೇಕಾಗಿಲ್ಲ. ಫಾರ್ಮುಲಾ ಎಲ್ಲ ಡೈರೆಕ್ಟ್ ಆಗಿದೆ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕಂಡುಹಿಡಿಬೇಕು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ಈ ರೀತಿಯಲ್ಲಿ ಒಂದು ನಮ್ದು ಲಾಜಿಕ್ ಸರ್ಕ್ಯೂಟ್ ಇದೆ. ಸೊ ಇದೊಂದು ಆ್ಯಂಡ್ ಗೇಟ್ ಇದೆ, ಎರಡು, ಆಮೇಲೆ ಒಂದು ನ್ಯಾಂಡ್ ಗೇಟ್ ಇದೆ. ಸೊ ಇದ್ರದ್ದು ಯಾವ ಕರೆಕ್ಟ್ ಆಗಿದೆ ಅಂತ 4 ಆಪ್ಷನ್ ಇದೆ, ಇದು 2 ಆಪ್ಷನ್, ಆಮೇಲೆ ಇದು 3ಕ್ಕೂ 4ನೇ ಆಪ್ಷನ್. ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ದಿಸ್ ಇಸ್ ದಿ ಥರ್ಡ್ ಆಪ್ಷನ್ ವಿಚ್ ಇಸ್ ಸಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಟೇಬಲ್ ನೋಡಿದ್ರೆ ನಿಮಗೆ ಬೇರೆ ಯಾರಾದ್ರೂ ನಾರ್ಮಲ್ ಟೇಬಲ್ದು ನಾರ್ಮಲ್ ಗೇಟ್ದು ಇದಾಗಿ ಅನಿಸ್ತಾ ಇದೆಯಾ? 0 0 0 0 1 1 1 0 1 1 1 1. ದಿಸ್ ಇಸ್ ಅನ್ ಆರ್ ಗೇಟ್. ಆರ್ ಗೇಟ್ದು ರಿಸಲ್ಟ್ ಆಗಿದೆ. ಅದು ಹೇಗೆ ಬರ್ತದೆ ನೋಡಿ. ಸೊ ನಮ್ಮ ಡಯಾಗ್ರಾಮ್ ಪ್ರಕಾರ ನಾನು ಬೂಲಿಯನ್ ಅಲ್ಜಿಬ್ರಾ ಯೂಸ್ ಮಾಡಿದ್ರೆ, ಇಫ್ ಐ ಯೂಸ್ ಬೂಲಿಯನ್ ಅಲ್ಜಿಬ್ರಾ ಅಕಾರ್ಡಿಂಗ್ ಟು ಅವರ್ ಡಯಾಗ್ರಾಮ್, ಇಟ್ ಇಸ್ ಎ ಬಾರ್, ಬಿ ಬಾರ್ ಆ್ಯಂಡ್ ಮತ್ತೆ ಆ್ಯಂಡ್ ದ. ಸೊ ನ್ಯಾಂಡ್ ಗೇಟ್ಗೆ ಟೋಟಲ್ ಬಾರ್ ಬರುತ್ತೆ. ಓಕೆ, ಎ ಬಾರ್ ಡಾಟ್ ಬಿ ಬಾರ್ ದಿ ಹೋಲ್ ಬಾರ್. ಓಕೆ, ಇದು ವೆಕ್ಟರ್ ಅಲ್ಲ, ಇದು ಬಾರ್ ಇದು ಆಕ್ಚುಲಿ. ಸೊ ಬೂಲಿಯನ್ ಅಲ್ಜಿಬ್ರಾ ಯೂಸ್ ಮಾಡಿ ಇದನ್ನ ಬೇರೆ ರೀತಿಯಲ್ಲಿ ಬರಿಬಹುದು. ಇದನ್ನ ಈ ರೀತಿಯಲ್ಲಿ ಬರಿಬಹುದು ನಾನು, ಎ ಬಾರ್ ಬಿ ಡಬಲ್ ಬಾರ್. ಓಕೆ, ಪ್ಲಸ್, ಸಾರಿ ಇಟ್ ಈಸ್ ಪ್ಲಸ್. ಆ್ಯಂಡ್ ಗೇಟ್ಗೆ ಟೋಟಲ್ ಬಾರ್ ಬಂದ್ರೆ ಅದನ್ನ ಓಪನ್ ಮಾಡುವಾಗ ಆರ್ ಗೇಟ್ ಬರುತ್ತೆ, ಇಂಡಿವಿಜುವಲಿ ಬಾರ್ ಬರುತ್ತೆ. ಸೊ ವಾಟ್ ಈಸ್
A bar bar, it is A plus B. So actually it is an OR gate. Actually this is an OR gate. So ಇದನ್ನ ಬೂಲಿಯನ್ ಅಲ್ಜಿಬ್ರಾ ಪ್ರಕಾರನು ಮಾಡಬಹುದು. ಇದನ್ನ ನಾವು ಬೂಲಿಯನ್ ಅಲ್ಜಿಬ್ರಾ ಪ್ರಕಾರ ಬರೆದಿದ್ರೆ ಈ ತರ ಒಂದು OR ಗೇಟ್ ಬರುತ್ತೆ. ಸೊ ಏನ್ ರಿಸಲ್ಟ್ ಇದೆಯೋ ದಟ್ ರಿಸಲ್ಟ್ ವಿಲ್ ರಿಸೆಂಬಲ್ ಅನ್ OR ಗೇಟ್. ಸೊ ರಿಸೆಂಬಲ್ ಯಾವ ಗೇಟ್ ತರ ಇರುತ್ತೆ, OR ಗೇಟ್ ಅದು ರಿಸೆಂಬಲ್ ಈ ತರ ಇರುತ್ತೆ ನೋಡಿ ಇಲ್ಲಿ, OR ಗೇಟ್ ಅದು ರಿಸಲ್ಟ್ ತರ ಇರುತ್ತೆ ಈ ತರ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಲ್ ರೈಟ್, ಮತ್ತೆ ಲಾಜಿಕ್ ಗೇಟ್ ಎಲ್ಲ ತುಂಬಾ ಈಸಿ ಪ್ರಾಬ್ಲಮ್, ಈಸಿಯಾಗಿ ಮಾಡಬಹುದು. 40th ಕ್ವೆಶ್ಚನ್ ನೋಡಿ, 10 resistor, each of resistance R are connected in series to a battery of EMF E, negligible internal resistance. Then those are connected in parallel to same battery. Current increases n times. What is the value of n? The correct answer here is option 3, 100. All right. So ಅದು ಹೇಗೆ ಬರ್ತಾ ಇದೆ? First parallel. So parallel ಇರುವಾಗ series. So current series ಅಲ್ಲಿ ಇರುವಾಗ IS is equal to V by R. I is equal to V by R, which is E divided by R. 10 resistor ಇದೆ. So total resistance in series is 10R. ಅದೇ ರೀತಿಯಲ್ಲಿ ಇಲ್ಲಿ ಪ್ಯಾರಲಲ್ ನೋಡಿದ್ರೆ, ಪ್ಯಾರಲಲ್ ಕರೆಂಟ್ ನೋಡಿದ್ರೆ E divided by, ಪ್ಯಾರಲಲ್ ಇದ್ರೆ ಟೋಟಲ್ ರೆಸಿಸ್ಟೆನ್ಸ್ R by 10. 10 resistors are in parallel, total resistance R by 10. ಸೊ ಈಗೇನಿದೆ, ಈಗ ಎಷ್ಟು ಇನ್ಕ್ರೀಸ್ ಆಗಿದೆ, IP by IS is equal to N. IP by IS ಅಂದ್ರೆ ಏನು? ಸೊ ಇಟ್ ಈಸ್ ಗಿವೆನ್ ಬೈ IP is E by R by 10, okay, R by 10 whole divided by series E by R by 10, okay. So ಈ 10 ಮೇಲೆ ಹೋಗುತ್ತೆ, whole divided by E by 10R, okay. So E R cancel ಆಗಿಬಿಡುತ್ತೆ, ಈ 10 ಮೇಲೆ ಹೋಗುತ್ತೆ, ಮತ್ತೆ ಈ 10 ಮೇಲೆ ಹೋಗ್ಬಿಡುತ್ತೆ. So finally you have 10 into 10 which is equal to 100. Okay, 10 into 10 which is equal to 100. So n is equal to how much? 100. Okay, it's a very easy problem. IP ಒಂದು parallel connect ಆಗ್ತಿದೆ, ಆಮೇಲೆ series connect ಆಗುತ್ತೆ. So parallel connect ಮಾಡುವಾಗ current n times raise ಆಗ್ತಿದೆ. So parallel ಇದು ಬರೀರಿ, this is equal to 10E by R. So confusion ತೆಗೆದ್ಬಿಡೋಣ, ಇಲ್ಲಾಂದ್ರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. Okay, so this is 10E by R divided by E by 10R. Okay, so ಈ 10 ಮೇಲಕ್ಕೆ ಬರುತ್ತೆ, 10 into 10 100, n is equal to 100. Okay, so ಮತ್ತೆ ಒಂದು ಕಾನ್ಸೆಪ್ಟ್ ಫ್ಲೋ ಇರಬೇಕು, ಸೀರೀಸ್ದು ಪ್ಯಾರಲಲ್ದೆಲ್ಲ ಕನೆಕ್ಟ್ ಮಾಡಿ ಆಮೇಲೆ ಫೈನಲಿ ಆನ್ಸರ್ ಬಂದ್ಬಿಡುತ್ತೆ. ನಾಟ್ ಅ ವೆರಿ ಡಿಫಿಕಲ್ಟ್ ಕ್ವೆಶನ್. ಈ ಕ್ವೆಶನ್ ನೋಡಿ, ಸೊ ಯು ಹ್ಯಾವ್ calculate the maximum acceleration of a moving car so that the body lying on the floor of the car remains stationary. The coefficient of static friction between the body and the floor is 0.15. All right, so ಇದೊಂದು ಜನರಿಕ್ ಕ್ವೆಶನ್, ಯೂಶಲಿ ಈ ಕ್ವೆಶನ್ ಕೇಳ್ತಾರೆ. ಸೊ ಒಂದು ಮೂವಿಂಗ್ ಆಬ್ಜೆಕ್ಟ್, ಒಂದು ಮೂವಿಂಗ್ ವೆಹಿಕಲ್ ಅಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಸೊ ಅದು ಬ್ಯಾಕ್ ಹಿಂದಕ್ಕೆ ಮೂವ್ ಮಾಡಬಾರ್ದಂದ್ರೆ ಯಾವ ಆಕ್ಸಲರೇಷನ್ ಅಲ್ಲಿ ಕಾರ್ ಮೂವ್ ಮಾಡಬೇಕು. ಸೊ ಕರೆಕ್ಟ್ ಆಗಿ ಆನ್ಸರ್ ಇದ್ರದ್ದು, ದಿ ಆನ್ಸರ್ ಫಾರ್ 41st ಕ್ವೆಶನ್ ಇಸ್ ಆಪ್ಷನ್ ಡಿ, 1.5. ಸೊ ಅದು ಯಾವ ರೀತಿಯಲ್ಲಿ ಬರ್ತದೆ ನೋಡಿ, ಆಕ್ಚುಲಿ ನಾವು ಆಕ್ಸಲರೇಷನ್ ಫ್ರಿಕ್ಷನಲ್ ಫೋರ್ಸ್ಗೆ ಈಕ್ವೇಟ್ ಮಾಡಬೇಕು, ಬಿಕಾಸ್ ಆವಾಗ ಎರಡು ಬ್ಯಾಲೆನ್ಸ್ ಆಗ್ತದೆ. ಫ್ರಿಕ್ಷನಲ್ ಫೋರ್ಸ್ ಮತ್ತೆ ಆಕ್ಸಲರೇಷನ್ ಬ್ಯಾಲೆನ್ಸ್ ಆಗುವಾಗ ಆ ಬಾಡಿ ಮೂವ್ ಆಗಲ್ಲ. ಸೊ ಹಂಗೆ ಬರೆದ್ರೆ mm ಕ್ಯಾನ್ಸಲ್ ಆಗ್ಬಿಡುತ್ತೆ, ಆಕ್ಸಲರೇಷನ್ ವ್ಯಾಲ್ಯೂ ಇಸ್ μg. ಈ ಫಾರ್ಮುಲಾನ ದಯವಿಟ್ಟು ನೋಟ್ ಮಾಡಿಕೊಳ್ಳಿ, ಯಾವಾಗಾದ್ರೂ ನೀವು ಫ್ರಿಕ್ಷನ್ ನ್ಯೂಮರಿಕಲ್ಸ್ ಮಾಡುವಾಗ ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. A is equal to μg, ಮ್ಯೂ ಕೊಟ್ಟಿದ್ದಾರೆ, g ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ವಿಚ್ ಇಸ್ 0.15 into 10, 1.5 meter per second square. All right, so this is the acceleration for which the object won't move. Again a very easy problem. So ಈ ಫಾರ್ಮುಲಾ ಪ್ಲೀಸ್ ನೋಟ್ ಮಾಡಿಕೊಳ್ಳಿ, ಬಹಳ ಮುಖ್ಯವಾಗಿರೋ ಒಂದು ಫಾರ್ಮುಲಾ. ನಿಮಗೆ ಮೋಷನ್ ಮತ್ತೆ ಫ್ರಿಕ್ಷನಲ್ ಫೋರ್ಸ್ ಎರಡೂ ಇದ್ರೆ ಅದನ್ನ ಈ ರೀತಿಯಲ್ಲಿ ಕಂಪೇರ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಸೊ ಈ ರೀತಿಯಲ್ಲಿ ನಮಗೊಂದು SHM ಇದೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದೆ. ಸೊ ಅದ್ರದ್ದು ಏನ್ ಕೇಳ್ತಿದ್ದಾರೆ, ದಿ ಆಕ್ಸಲರೇಷನ್ ಅ ಪಾರ್ಟಿಕಲ್ ಅಟ್ t is equal to 2 seconds. t 2 seconds ಇರುವಾಗ ಈ SHM ಅಲ್ಲಿ ಆಕ್ಸಲರೇಷನ್ ಎಷ್ಟಿರುತ್ತೆ? t is equal to 2 ಅಂದ್ರೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ನಮ್ಮ ಆಂಪ್ಲಿಟ್ಯೂಡ್ 1 ಆಗಿದೆ, ಆಂಪ್ಲಿಟ್ಯೂಡ್ ಇಸ್ 1 ಅಂಡ್ ದಿಸ್ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 8. ನೋಡಿ, ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 8. ಸೊ ಇದೆಲ್ಲ ಬಹಳ ಮುಖ್ಯ, ನಮಗೆ ಯೂಸ್ ಆಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ pi square by 16. ಓಕೆ, ಆಪ್ಷನ್ 1 ಮೈನಸ್ pi square by 16. ಅದು ಯಾಕೆ ಕರೆಕ್ಟ್ ಆಗಿದೆ ಅಂದ್ರೆ ನೋಡಿ, acceleration formula is minus omega square x. Okay, minus omega square. First of all, time period is 8. Okay, time period is 8. Omega is equal to 2 pi by t. 2 pi by t. ಅಲ್ವಾ?
ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 8 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 and 8 ಕ್ಯಾನ್ಸಲ್ ಆಗ್ಬಿಡುತ್ತೆ, pi by 4. Omega is equal to pi by 4 and x is equal to amplitude which is 1 sin omega t. Omega ಎಷ್ಟು pi by 4 into t ಅಲ್ವಾ. ಎಲ್ಲದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. pi ಸ್ಕ್ವೇರ್ ಅಂದ್ರೆ ಮೈನಸ್ pi ಸ್ಕ್ವೇರ್ by 16 into x value at 2 seconds. x value at t is equal to 2. ಅದು ಎಷ್ಟಿರುತ್ತೆ ಮೈನಸ್ pi ಸ್ಕ್ವೇರ್ by 16 into ಇಲ್ಲಿ t ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿ, sin pi by 4 into 2 which is pi by 2. Sin pi by 2 is 1, so it is final answer minus pi square by 16 is the correct answer. Acceleration at t is equal to 2 seconds is pi square by 16. ಮತ್ತೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು, ಇದರಲ್ಲಿ ಯಾವ ತೊಂದರೆನೂ ಬರಕ್ಕೆ ಚಾನ್ಸೇ ಇಲ್ಲ. ಆಲ್ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. Satellite is orbiting just above the surface at Earth will have time period t. If d is the density of the Earth and g is the gravitational constant, then quantity 3 pi by gd is 3 pi by gd. So ಇಲ್ಲಿ ಆಲ್ರೆಡಿ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಅದು ನಮಗೊಂದು ದೊಡ್ಡ ಕ್ಲೂ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಆಕ್ಚುಲಿ ಟಿ ಸ್ಕ್ವೇರ್. ಕರೆಕ್ಟ್ ಆನ್ಸರ್ ಇಸ್ ಟಿ ಸ್ಕ್ವೇರ್. ಅದು ಹೇಗೆ ಬರ್ತದೆ ಅಂತ ನೋಡಿ. ಸೊ ಟೈಮ್ ಪೀರಿಯಡ್ ಒಂದು ಕ್ಲೂ ಆಗಿ ಕೊಟ್ಟಿದ್ರೆ ಟೈಮ್ ಪೀರಿಯಡ್ ತಗೊಳ್ಳಿ. ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 pi r cube divided by gm. T square is proportional to r cube, Kepler's law. Okay, rest everything is a constant. So mass ಅಲ್ಲ, ಇಲ್ಲಿ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಮಾಸ್ ನ ಡೆನ್ಸಿಟಿ ಕನ್ವರ್ಟ್ ಮಾಡಿ ಹೇಗಿರುತ್ತೆ ಅದು 2 pi. ಓಕೆ 2 pi ಅಲ್ಲ, ಸಾರಿ, ಇದು 4 pi ಸ್ಕ್ವೇರ್ ಇರುತ್ತೆ. ಟಿ ಸ್ಕ್ವೇರ್ ಅಲ್ಲ. ಸೊ ಟಿ ಸ್ಕ್ವೇರ್ ಇಸ್ 4 pi ಸ್ಕ್ವೇರ್, 4 pi ಸ್ಕ್ವೇರ್, ಓಕೆ, ಇಂಟು r cube divided by g into mass ಅಂದ್ರೆ density d into volume. Mass is density into volume. Volume is 4 by 3 pi r cube. R cube r cube cancel, 4 cancel, pi square cancel, 3 ಮೇಲ್ಗೆ ಹೋಗುತ್ತೆ. ಸೊ ಫೈನಲ್ ಆನ್ಸರ್ ಇಸ್ 3 pi by gd. ಕರೆಕ್ಟ್ ಆಗಿ ನಮಗೆ ಬೇಕಾಗಿರೋದು ಬಂತು RHS ಅಲ್ಲಿ. ಆದ್ರೆ LHS ಅಲ್ಲಿ ಏನಿದೆ t square. So what is 3 pi by gd? What is the value of 3 pi by gd? 3 pi by gd is t square. ಕರೆಕ್ಟ್ ಆಗಿ t square ಅಂತ ಬಂದಿದೆ. ಆಲ್ ರೈಟ್, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ. ಇದು ಒಂದು ಡೈರೆಕ್ಟ್ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ನೀವು ಒಂದು ಇಂಟ್ಯೂಷನ್ ಇರಬೇಕು ಎಲ್ಲಿಂದ ಶುರು ಮಾಡ್ಬೇಕಂತ. ಕರೆಕ್ಟ್ ಆಗಿ ಟಿ ಸ್ಕ್ವೇರ್ ಫಾರ್ಮುಲಾ ಇಂದ ಶುರು ಮಾಡಿ. ಸೊ ಟಿ ಸ್ಕ್ವೇರ್ ಇಂದ ಶುರು ಮಾಡಿದ್ರೆ 4 pi ಸ್ಕ್ವೇರ್ r cube by gm. ಮಾಸ್ ಮತ್ತೆ ಡೆನ್ಸಿಟಿನ ರಿಲೇಟ್ ಮಾಡಿ, ಯಾಕೆ ನಮಗೆ ಕೊನೆಗೆ ನಮ್ಮ ಫಾರ್ಮುಲಲ್ಲಿ ಡೆನ್ಸಿಟಿ ಬರಬೇಕು. ಸೊ ಡೆನ್ಸಿಟಿ ವ್ಯಾಲ್ಯೂ ಹಾಕಿದ್ರೆ ಉಳಿದಿದ್ದೆಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ, 3 pi by gd ಬರುತ್ತೆ. ಕರೆಕ್ಟ್ ಆಗಿ ಟಿ ಸ್ಕ್ವೇರ್. ಆಲ್ ರೈಟ್, so that is a slightly average kind of a question, average level the difficulty. So ee question nodi, a very long conducting wire is bent in a semicircular shape from a to b. From a to b in a semicircular ide, illa andre long straight conductor ide. The magnetic field at the point p, ee point nalli magnetic field eshtiದೆ. Okay, that is the question for a steady current configuration. So ನೋಡಿ, ಇದರಲ್ಲಿ ಫಸ್ಟ್ ಆಫ್ ಆಲ್ ಕೆಲವೊಂದು ಸಿಸ್ಟಮ್ಗಳಿದೆ. ಇಲ್ಲಿ ಕೆಲವೊಂದು ಸಿಸ್ಟಮ್ಗಳಿದೆ. ಈ ಸಿಸ್ಟಮ್ದು ಈ ಸ್ಟ್ರೇಟ್ ಲೈನ್ದು ಎಂಡ್ ಪಾಯಿಂಟ್, 2 ಎಂಡ್ ಪಾಯಿಂಟ್ ಇದೆ. ಸ್ಟ್ರೇಟ್ ಲೈನ್ದು 2 ಎಂಡ್ ಪಾಯಿಂಟ್ ಇದೆ. ಆ 2 ಎಂಡ್ ಪಾಯಿಂಟ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಆಮೇಲೆ ಇಲ್ಲೊಂದು ಸರ್ಕ್ಯುಲರ್ ಲೂಪ್ ಇದೆ, ಅರ್ಧ ಸರ್ಕ್ಯುಲರ್ ಲೂಪ್ ಇದೆ, ಅದರೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಟೋಟಲ್ 3 ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಮೂರನ್ನು ನೋಡೋಣ ಒಂದೊಂದಾಗಿ. ಸೊ ನೀವು ಆನ್ಸರ್ ಬೇಕಿದ್ರೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಸೊ ಇದರಿಂದ ನಾವು ರೈಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿದ್ರೆ ಇನ್ ಟು ದಿ ಪೇಪರ್ ಹೋಗುತ್ತೆ. ಇಲ್ಲೂ ರೈಟ್ ಹ್ಯಾಂಡ್ ಇನ್ ಟು ದಿ ಪೇಪರ್ ಬರುತ್ತೆ. ಬರೀ ಈ ಸರ್ಕ್ಯುಲರ್ ಲೂಪ್ಗೆ ಔಟ್ ಆಫ್ ದಿ ಪೇಪರ್ ಬರುತ್ತೆ. ಬಟ್ ಫೈನಲಿ ಇಫ್ ಯು ಸಿ ದಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ವಿಲ್ ಬಿ ಇನ್ ಟು ದಿ ಪೇಪರ್. ಓಕೆ, ಸೊ ಒಂದೊಂದಾಗಿ ನೋಡಿ, ಒಂದೊಂದಾಗಿ ಫಾರ್ಮುಲಾ ನಾನು ಬರೀತೀನಿ. ಸೊ ಇಲ್ಲಿ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂದ್ರೆ, ನಮ್ಮ ಎಡ್ಜಸ್ ಇಂದ, ಓಕೆ, ಸ್ಟ್ರೈಟ್ ಲೈನ್ದು ಎಡ್ಜಸ್ ಇಂದ 2 ಎಡ್ಜ್ ಇದೆ, ಆ 2 ಎಡ್ಜಸ್ ಇಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಸ್ಟ್ರೇಟ್ ಕಂಡಕ್ಟರ್, ನಾರ್ಮಲ್ ಸ್ಟ್ರೇಟ್ ಕಂಡಕ್ಟರ್ ಫಾರ್ಮುಲಾ, ಎಡ್ಜ್ ಅಲ್ಲಿ ಫಾರ್ಮುಲಾ ಬೇರೆ ಬೇರೆ ಆಗಿದೆ. ಸೊ ಎಡ್ಜ್ ಅಲ್ಲಿ ಫಾರ್ಮುಲಾ ಇಸ್ μ0I/4πr. ಓಕೆ, μ0I/4πr. ದಿಸ್ ಇಸ್ ಅಟ್ ದಿ ಎಡ್ಜ್ ಅಲ್ಲಿ. ಆಮೇಲೆ ಪ್ಲಸ್ μ0I ಡಿವೈಡೆಡ್ ಬೈ 4r. ಇದು ಯಾವ್ದಕ್ಕೆ? ಇದು ನಮ್ಮ ಸರ್ಕ್ಯುಲರ್ ಲೂಪ್ಗೆ. ಇದು ನಮ್ಮ ಇದಕ್ಕೆ ಯಾವುದು ಎಡ್ಜ್ ಆಫ್ ದಿ ಸ್ಟ್ರೇಟ್ ಕಂಡಕ್ಟರ್ ಎಡ್ಜ್ಗೆ. ಸೊ ಇದನ್ನ ನೆಗೆಟಿವ್ ಆಗಿ ತಗೊಳ್ಳಿ, ಟೇಕ್ ದಿಸ್ ಆಸ್ ಅ ನೆಗೆಟಿವ್. ಸೊ ಬಿಕಾಸ್
this is in the opposite direction, this is in the positive direction. So finally mu naught I by 4r common ತಗೊಳ್ಳಿ. mu naught I by 4r common ತಗೊಂಡ್ರೆ ಒಂದು ನಿಮಿಷ. ಸೊ ಬ್ರಾಕೆಟ್ ಇಲ್ಲಿಂದ ಇರಬೇಕು. ಓಕೆ, 2 into minus, so this will be ತಗೊಂಡ್ರೆ this will be 1 minus 2 by pi, 1 minus 2 by pi. All right, so this is the correct answer for the net magnetic field. Net magnetic field ಈ ರೀತಿಯಲ್ಲಿ ಇರುತ್ತೆ. ಆಲ್ ರೈಟ್, ಸೊ ಇದರಲ್ಲೂ ಮತ್ತೆ ನಿಮ್ಮ ಕಾನ್ಸೆಪ್ಟ್ ಫ್ಲೋ ಮತ್ತೆ ಆ ಎರಡು ಫಾರ್ಮುಲಾ ಎಡ್ಜಸ್. ಸೊ ಯೂಶಲಿ ನೀವು mu naught I by 2πr ತಗೋತಾರೆ, ಅಂದ್ರೆ ನಾರ್ಮಲ್ ಸ್ಟ್ರೇಟ್ ಕಂಡಕ್ಟರ್ ತಗೋಬಾರ್ದು. ಓಕೆ, ಎಡ್ಜಸ್ ಎಲ್ಲರೂ ತಗೋಬೇಕು, ಆಮೇಲೆ ಸರ್ಕ್ಯುಲರ್ ಲೂಪ್ ತಗೋಬೇಕು. ನಾವು ನೋಡಿ ನೆಕ್ಸ್ಟ್ ಕ್ವೆಶ್ಚನ್. ಇನ್ ದಿ ಫಿಗರ್ ಶೋನ್ ಹಿಯರ್, ಸೊ ದೇರ್ ಇಸ್ ಅ ಕಾಂಬಿನೇಷನ್ equivalent focal length of the combination. So ಇದ್ರ ಇಲ್ಲಿ ನೀರಿದೆ, ಐ ಮೀನ್ ನೀರಲ್ಲ, ಬೇರೆ ಏನೋ ಒಂದು ಸಬ್ಸ್ಟೆನ್ಸ್ ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ 1.6, ಮತ್ತೆ ಇನ್ಸೈಡ್ ದೇರ್ ಇಸ್ ಗ್ಲಾಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ 1.5, and then again same outside. R1 is 20 centimeter, R2 is also 20 centimeter. ಆದರೆ ಈ ಕಡೆ ಇರೋದು ಪಾಸಿಟಿವ್ ಇರುತ್ತೆ, ರೈಟ್ ಸೈಡ್ ಇರೋದು ನೆಗೆಟಿವ್ ಇರುತ್ತೆ. ಆಲ್ ರೈಟ್, ಸೊ ನೆಟ್ ಫೋಕಲ್ ಲೆಂತ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಆಕ್ಚುಲಿ ಹಿಯರ್ ದಿ ಆನ್ಸರ್ ಫಾರ್ 45th ಕ್ವೆಶ್ಚನ್ ಇಸ್ ಆಪ್ಷನ್ ಡಿ -100 centimeter. ಸೊ ಅದು ಹೇಗೆ ಬರ್ತದೆ ಅಂದರೆ ಟೋಟಲ್ ಫೋಕಲ್ ಲೆಂತ್ ನೋಡಿ, ಟೋಟಲ್ ಫೋಕಲ್ ಲೆಂತ್ ಹೆಂಗೆ ಕಂಡುಹಿಡಿಬೋದು. ಸೊ ಪ್ರತಿಯೊಂದು ಫೋಕಲ್ ಲೆಂತ್ನ ಆ್ಯಡ್ ಮಾಡಬೇಕು. ಸೊ ಯು ಹ್ಯಾವ್ 1 by f1 plus 1 by f2 plus 1 by f3. ಓಕೆ, ಪ್ರತಿಯೊಂದು ಜಾಗದಲ್ಲಿ. ಸೊ ಇಲ್ಲಿ ನೋಡಿ f1 ಅಂದರೆ ಈ ರೀಜನಲ್ಲಿ. ಸೊ ಇಲ್ಲಿ ಏನಾಗ್ತಿದೆ f1 ಅಂದರೆ, ಸೊ ಯು ಹ್ಯಾವ್ this is infinity. Okay, this is negative infinity. Okay, so what is happening here? 1 by first f is equal to n2 minus n1. Okay, n2 that is 1.6. So direct value baribodu now. 1.6 minus 1 into 1 by infinity minus 1 by r. ಓಕೆ, ಪ್ಲಸ್ f2 ಅಂದರೆ ಇಲ್ಲಿ ಈ ಜಾಗದಲ್ಲಿ. ಓಕೆ, ಫಾರ್ ದಿಸ್ ಲೆನ್ಸ್, ಈ ಲೆನ್ಸ್ ಎಷ್ಟಿದೆ, f2 ಇಸ್ 1.5 minus 1 into 1 by r minus 1 by minus r. ಮತ್ತೆ ಲಾಸ್ಟ್ 1.6 minus 1 into, ಈಗ ಈ ಸೈಡ್ 1 by minus r minus 1 by infinity. ಓಕೆ, -1 by infinity, ಮೈನಸ್ ಇಲ್ಲಾಂದ್ರೆ ಪ್ಲಸ್, ಮೈನಸ್ ಮೈನಸ್ ಪ್ಲಸ್ ಆಗ್ಬೋದು. ಎನಿವೇ ಇಟ್ಸ್ ಇನ್ಫಿನಿಟಿ, ಸೊ ಇಟ್ ಡಸಂಟ್ ಮ್ಯಾಟರ್. ಸೊ ಇನ್ಫಿನಿಟಿ ಎಲ್ಲ 0 ಆಗ್ಬಿಡುತ್ತೆ, ಇದೆಲ್ಲ 0 ಆಗ್ಬಿಡುತ್ತೆ. ಸೊ ಯು ಹ್ಯಾವ್ -0.6 ಡಿವೈಡೆಡ್ ಬೈ ಆರ್. ಓಕೆ, -0.6 ಡಿವೈಡೆಡ್ ಬೈ ಆರ್ ಪ್ಲಸ್ 0.5 into 2 divided by r plus minus 0.6 divided by r. So r value ಕೊಟ್ಟಿದೆ ಆಲ್ರೆಡಿ 20, ನೀವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈಕ್ವಲಿ 20 ಸಬ್ಸ್ಟಿಟ್ಯೂಟ್ ಮಾಡಿ, ಫೈನಲಿ ಯು ಹ್ಯಾವ್ ಟು ಫೈಂಡ್ ಎಫ್. ರೆಸಿಪ್ರೋಕಲ್ ತಗೊಂಡ್ರೆ ಎಫ್ ವ್ಯಾಲ್ಯೂ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಇದನ್ನ ಸಾಲ್ವ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ದಿ ಆನ್ಸರ್ ವಾಸ್ -100 centimeter. ಚೆಕ್ ಮಾಡಿಕೊಳ್ಳಿ, ನೀವು ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಬೋದು. ಆಲ್ ರೈಟ್, ಸೊ ಇದರಲ್ಲಿ ಈ ಕಾನ್ಸೆಪ್ಟ್ ಫ್ಲೋ ಅಂದ್ರೆ ಕರೆಕ್ಟ್ ಆಗಿ ಒಂದೊಂದಾಗಿ ಸೆಲೆಕ್ಟ್ ಮಾಡಿ, ಒಂದೊಂದು ಇದಾಗಿ ಪೋರ್ಷನ್ ಆಗಿ ಸೆಲೆಕ್ಟ್ ಮಾಡಿ, ಇದು ಒಂದು ಫೋಕಲ್ ಲೆಂತ್ ಆಗಿ ತಗೊಳ್ಳಿ, ಇದು ಇನ್ನೊಂದು ಫೋಕಲ್ ಲೆಂತ್ ಆಗಿ ತಗೊಳ್ಳಿ, ಇದನ್ನ ಇನ್ನೊಂದು ಫೋಕಲ್ ಲೆಂತ್ ಆಗಿ ತಗೊಳ್ಳಿ. ಸೊ ಒಂದೊಂದು ಸೆಕ್ಷನ್ ಆಗಿ ತಗೊಳ್ಳಿ, ಟೋಟಲ್ ಫೋಕಲ್ ಲೆಂತ್ ನ ಕಂಡುಹಿಡಿಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 2 thin lenses are of same focal length f, but one is convex and the other one is concave. One is convex, other one is concave. Same focal length f. When they are placed in contact, the equivalent focal length ಎರಡು ಒಟ್ಟಿಗೆ ಇಟ್ಟರೆ ಟೋಟಲ್ ಫೋಕಲ್ ಲೆಂತ್ ಎಷ್ಟಿರುತ್ತೆ? ಇನ್ಫೈನೈಟ್. ಅದು ಹೆಂಗಿದೆ ಅಂತ ನೋಡಿ, ನಾನು ಹೇಳ್ಕೊಡ್ತೀನಿ. 1 by f total focal length is equal to focal length of convex lens. ಎಷ್ಟದು? 1 by f ಪ್ಲಸ್ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಲೆನ್ಸ್ ಎಷ್ಟದು? 1 by minus f. ಇವೆರಡು ಆಡ್ ಮಾಡಿದ್ರೆ 0 ಅಂತ ಬರುತ್ತೆ. 1 by f is equal to 0, therefore f is equal to infinity. ಓಕೆ, ಎರಡನ್ನ ಜೋಡಿಸಿದ್ರೆ ಅದು ಒಂದೇ ಸಿಂಗಲ್ ಆಬ್ಜೆಕ್ಟ್ ಆಗಿ ಕಾಣಿಸುತ್ತೆ, ಒಂದು ಪ್ಲೇನ್ ಸೈಡ್ ತರ ಇರುತ್ತೆ. ಫೋಕಲ್ ಲೆಂತ್ ಇಸ್ ಇನ್ಫಿನಿಟಿ. ಆಲ್ ರೈಟ್, ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವೈರ್ ಕ್ಯಾರಿಯಿಂಗ್ ಕರೆಂಟ್ I along the positive x axis, length L, is kept in a magnetic field 2I 3J 4K.
the magnitude of the magnetic force acting in the wire is. The correct answer for 47th question is D, 5IL. So ಅದು ಹೇಗೆ ಬರ್ತಾ ಇದೆ? That is magnetic force formula. Magnetic force formula is IL cross B. IL cross B. ಸೊ IL ಮತ್ತೆ L ಡೈರೆಕ್ಷನ್ I ಕ್ಯಾಪಲ್ ಇದೆ, ಕ್ರಾಸ್ B ಎಷ್ಟಿದೆ? B ವ್ಯಾಲ್ಯೂ ಇಸ್ 2I 3J minus 4K. 2I plus 3J minus 4K. ಸೊ ನೀವು ಒಂದು ವೆಕ್ಟರ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ 5 ಅಂತ ಬರುತ್ತೆ. 5IL ಅಂತ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಯು ಕ್ಯಾನ್ ಟ್ರೈ ದಿ ವೆಕ್ಟರ್ ಮಲ್ಟಿಪ್ಲಿಕೇಶನ್. ಆಲ್ ರೈಟ್, next question 48. A bullet from a gun is fired on a rectangular wooden block with velocity u. When the bullet travels 24 centimeter through the block along the horizontal length, velocity becomes u by 3. 24 centimeter travel ಆದ್ಮೇಲೆ velocity 2 u by 3 ಆಗ್ಬಿಡುತ್ತೆ. Then it further penetrates into the block in the same direction before coming to rest exactly at the other end. Total length of the block is 30, 27, 28, 24. The correct answer here is 27. ನೋಡಿ, ಇಲ್ಲಿ ಸಿನಾರಿಯೋ ಅರ್ಥ ಮಾಡ್ಕೋಬೇಕು. ಫಸ್ಟ್ ಸಿನಾರಿಯೋ ಹೇಗಿದ್ರೆ ಅಂದ್ರೆ, ಈ ಕಡೆಯಿಂದ ಒಂದು ಬುಲೆಟ್ ಬರ್ತಾ ಇದೆ. ಓಕೆ, ಅ ಬುಲೆಟ್ ಇಸ್ ಕಮಿಂಗ್ ಅಂಡ್ ಎಂಟರಿಂಗ್. ಸೊ 24 ಸೆಂಟಿಮೀಟರ್ಸ್ ದಾಟಾದ್ಮೇಲೆ ವೆಲಾಸಿಟಿ ಎಷ್ಟಾಗ್ಬಿಡುತ್ತೆ? u by 3. ಇನಿಷಿಯಲಿ ವೆಲಾಸಿಟಿ u ಇತ್ತು, ಆಮೇಲೆ u by 3 ಆಗ್ತಿದೆ. ಓಕೆ, u by 3 ಆಗ್ತಿದೆ. ಮತ್ತೆ ಉಳಿದಿದೆಷ್ಟು? ಟೋಟಲ್ ಇಸ್ ಥಿಕ್ನೆಸ್ ಟಿ ಅನ್ಕೊಳ್ಳಿ. ಉಳಿದಿದ್ದು 24 ಮೈನಸ್ ಟಿ. ಸೊ ಇಲ್ಲಿ ಬರುವಾಗ ರೆಸ್ಟ್ ಆಗ್ಬಿಡುತ್ತೆ. ಓಕೆ, ಫೈನಲ್ ವೆಲಾಸಿಟಿ ಇಸ್ 0. ಸೊ ಇಲ್ಲಿ ನಮಗೆ ಆಕ್ಸಲರೇಷನ್ ಟೈಮು ಯಾವುದು ಗೊತ್ತಿಲ್ಲ, ಬರೀ ಎನರ್ಜಿ ಡಿಸ್ಟೆನ್ಸ್ ಮತ್ತೆ ವೆಲಾಸಿಟಿ ಗೊತ್ತಿದೆ. ಸೊ ಇಲ್ಲಿ ಮೋಸ್ಟ್ ಎಫಿಷಿಯಂಟ್ ಮೆಥಡ್ ಯಾವುದು? ಎನರ್ಜಿ ತಗೊಳ್ಳೋದು. ಸೊ ಎನರ್ಜಿ ತಗೊಂಡು ಹೇಗೆ ಸಾಲ್ವ್ ಮಾಡೋಣ? ಸೊ ಇನಿಷಿಯಲಿ ಕೈನೆಟಿಕ್ ಎನರ್ಜಿ ಎಷ್ಟಿತ್ತು? 1/2 mu². ಓಕೆ, ಸೊ ಅದು ಏನಾಗ್ತಿದೆ? 24 ಸೆಂಟಿಮೀಟರ್ ಆದ್ಮೇಲೆ 24 ಸೆಂಟಿಮೀಟರ್ ದಾಟಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ F ಇಂಟು ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ 24 ಸೆಂಟಿಮೀಟರ್. ಓಕೆ, ಪ್ಲಸ್ ಅದಾದ್ಮೇಲೆ ಎಷ್ಟಿದೆ ಎನರ್ಜಿ? ಸೊ ವೆಲಾಸಿಟಿ u by 3 ಕಡಿಮೆ ಆಯ್ತಲ್ಲ, ಸೊ ಇನ್ನ ಎಷ್ಟಿರುತ್ತೆ ಎನರ್ಜಿ? 1/2 mu/3 ದಿ ಹೋಲ್ ಸ್ಕ್ವಯರ್. ಓಕೆ, ಇನ್ನೊಂದು ವಿಷಯ ಮನಸ್ಸಲ್ಲಿ ಇಟ್ಕೋಬೇಕು, ಅದೇನಂದ್ರೆ ಈಗ ಇನಿಷಿಯಲಿ ಎನರ್ಜಿ ಎಷ್ಟಿದೆ? 12 mu². ಕೊನೆಗೆ ಅದು ನಿಲ್ಸುತ್ತೆ. ಓಕೆ, ಅಟ್ ದಿ ಎಂಡ್ ಆಫ್ ದಿ ಬ್ಲಾಕ್ ಫುಲ್ ಟ್ರಾವೆಲ್ ಆದ್ಮೇಲೆ ಕರೆಕ್ಟ್ ಎಂಡ್ ಅಲ್ಲಿ ಅದು ನಿಂತುತ್ತೆ. ಓಕೆ, ಸೊ ಎಂಡ್ ಅಲ್ಲಿ ನಮ್ಮ ಕೈನೆಟಿಕ್ ಎನರ್ಜಿ 0 ಆಗ್ತಿದೆ. ಸೊ ಕೈನೆಟಿಕ್ ಎನರ್ಜಿ ಇಸ್ 0. ದಟ್ ಮೀನ್ಸ್ ದಟ್ 12 mu². ಇನಿಷಿಯಲಿ ಎಷ್ಟು ಎನರ್ಜಿ ಇದೆಯೋ ಅದು ಕೊನೆಗೆ ಎಷ್ಟಾಗುತ್ತೆ? ವರ್ಕ್ ಡನ್. ಓಕೆ, ಟೋಟಲ್ ವರ್ಕ್ ಡನ್ ಇಸ್ F ಇಂಟು ಥಿಕ್ನೆಸ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇಡೀ ಥಿಕ್ನೆಸ್ ದಾಟಿದೋಸ್ಕರ ಸೊ F ಇಂಟು ಟಿ ಅಂತ ಬರುತ್ತೆ. 12 mu² ಇಸ್ F ಇಂಟು ಟಿ. ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12 mu² F ಇಂಟು ಟಿ ಮಾಡಿದ್ರೆ F ಇಂಟು ಟಿ ಇಸ್ ಈಕ್ವಲ್ ಟು 24F ಪ್ಲಸ್ 12 mu² by 9. 12 mu² ಅಂದ್ರೆ ಏನು? ಇಟ್ ಇಸ್ ಅಗೇನ್ F ಇಂಟು ಟಿ. ಸೊ Ft is equal to 24F plus F by 9. ಸೊ ಇದರಲ್ಲಿ F ಎಲ್ಲ ಕಡೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಸೊ ನಾವು T ವ್ಯಾಲ್ಯೂ is equal to 24 plus 1/9. ಒಂದು ನಿಮಿಷ. Oh sorry, F into T, 12 mu² F into T. So T is equal to 24 plus T by 9. Okay, ಅಂದ್ರೆ 24 is equal to T by 9 ಈ ಕಡೆ ತಗೊಂಡು ಬನ್ನಿ, 8T by 9. 8 and 3 3, 8 24 3, and then 9 into 3 is 27. So T is absolutely 27. All right. So ಇದರಲ್ಲಿ ಇದೊಂದು ಈಸಿ ಪ್ರಾಬ್ಲಮ್ ಅಲ್ಲ, ಇದು ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್. ಸೊ ಯಾಕೆಂದ್ರೆ ನಮಗೆ ಆಕ್ಸಲರೇಷನ್ ಟೈಮ್ ಯಾವುದು ಕೊಟ್ಟಿಲ್ಲ. ಸೊ ಎನರ್ಜಿ ಕಾನ್ಸೆಪ್ಟ್ ನ ಯೂಸ್ ಮಾಡ್ಬೇಕಿಲ್ಲಿ. ಇನಿಷಿಯಲ್ ಎನರ್ಜಿನ ಈ ರೀತಿಯಲ್ಲಿ ಬರೆದಿದ್ದೀವಿ. ಇನಿಷಿಯಲ್ ಎನರ್ಜಿ ಕರೆಕ್ಟ್ ಆಗಿ ನಮ್ಮ ಎಂಡ್ ಅಲ್ಲಿ ನಿಲ್ಸುವಾಗ, ಆ ಥಿಕ್ನೆಸ್ ಪೂರ್ತಿ ದಾಟಿ ಎಂಡ್ ಅಲ್ಲಿ ನಿಲ್ಸುವಾಗ, ಸೊ ಅದನ್ನ ಇನಿಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಫೈನಲ್ ವರ್ಕ್ ಡನ್ ಅಂತಾನು ಬರಿಬಹುದು F ಇಂಟು ಟಿ. ಆಮೇಲೆ ಎಲ್ಲೆಲ್ಲಿ 12 mu² ಇದೆ F ಇಂಟು ಟಿ ಇಂದ ಸಬ್ಸ್ಟಿಟ್ಯೂಟ್ ಮಾಡಿ
ಎಫ್ ಇಂದ 2 ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಕಡೆ ಎಫ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಟಿ ಈಸ್ ಈಕ್ವಲ್ 24 ಪ್ಲಸ್ ಟಿ ಬೈ 9 ಕರೆಕ್ಟ್ ಆಗಿ ಟಿ ಈಸ್ ಈಕ್ವಲ್ 27 ಅಂತ ಸಿಗುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಕ್ವೆಶನ್ ಇಸ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಶೋನ್ ಲೈಕ್ ದಿಸ್. ಸೊ ಈ ತರ ಎಲೆಕ್ಟ್ರಿಕ್ ಡೈಪೋಲ್ ಇದೆ, ಇದು ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್. ಪಾಯಿಂಟ್ ಪಿ ನಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, ಪಾಯಿಂಟ್ ಪಿ ನಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ? ವೆರಿ ಈಸಿ ಕ್ವೆಶನ್. ಈ ಚಾರ್ಜ್ ಇಂದ ಎಷ್ಟಿರುತ್ತೆ ಪಾಯಿಂಟ್ ಇಲ್ಲಿ? ಸೊ ಇಲ್ಲಿ ಇದು ಎಷ್ಟಿದೆ? 5 ಇಂದ 3 ಕಡಿಮೆ ಮಾಡಿದ್ರೆ 2 ಸೆಂಟಿಮೀಟರ್. ಆಮೇಲೆ ಈ ಚಾರ್ಜ್ ಇಂದ ಎಷ್ಟಿರುತ್ತೆ? 5 + 3 8 ಸೆಂಟಿಮೀಟರ್. ಸೊ ಎರಡು ಚಾರ್ಜ್ ಇಂದ ಎಷ್ಟು ಪೊಟೆನ್ಷಿಯಲ್ ಇದೆ ಟೋಟಲ್ ಆಡ್ ಮಾಡಬೇಕು. ಓಕೆ, ಸೊ ಫೈನಲಿ ಆನ್ಸರ್ ಎಷ್ಟು ಬರುತ್ತೆ? 3/8 QK ಅಂತ ಬರುತ್ತೆ. 3/8. ಸೊ ಅದು ಹೆಂಗ್ ಬರ್ತಾ ಇದೆ? ವಿ ಆಫ್ ನೆಗೆಟಿವ್ ಕ್ಯೂ ಎಷ್ಟದು? ನೆಗೆಟಿವ್ ಕ್ಯೂ ಪ್ಲಸ್ ವಿ ಆಫ್ ಪಾಸಿಟಿವ್ ಕ್ಯೂ. ವಿ ಆಫ್ ನೆಗೆಟಿವ್ ಕ್ಯೂ ಪ್ಲಸ್ ವಿ ಆಫ್ ಪಾಸಿಟಿವ್ ಕ್ಯೂ. ಸೊ ಅದನ್ನ ಹೇಗೆ ಮಾಡ್ಬೋದು ನೋಡಿ, ಇಲ್ಲಿ ಪಾಸಿಟಿವ್ ಕ್ಯೂ. ಸೊ ದಿಸ್ ಇಸ್ 8 ಸೆಂಟಿಮೀಟರ್. ನೆಗೆಟಿವ್ಗೆ 8 ಇದೆ, ಪಾಸಿಟಿವ್ಗೆ 2 ಇದೆ. ಸೊ ಕೆ ಇಂಟು ಕ್ಯೂ, ನೆಗೆಟಿವ್ ಕ್ಯೂ k into negative q divided by 8 square plus k into positive q divided by 2 square. Okay, so ಇದರಲ್ಲಿ k q ಕಾಮನ್ ಆಗಿ ಬಂದ್ಬಿಡುತ್ತೆ, k q, and ಇದು ಸೆಂಟಿಮೀಟರ್ ಇರೋದ್ರಿಂದ 10 to the power minus 2, 10 to the power minus 2. Okay, so 10 to the power minus 2 ಮೇಲೆ 10 to the power 2 ಅಂತ ಬರುತ್ತೆ. Okay, and then finally 1/2 minus 1/8, 1/2 minus 1/8. So 10 to the power 2 ಹಂಗೆ ಇರಲಿ, ಸೈಡ್ ಅಲ್ಲಿ ಇರಲಿ, ಯಾಕಂದ್ರೆ ನಮಗೆ ಫೈನಲ್ ಆನ್ಸರ್ ಇನ್ ಟರ್ಮ್ಸ್ ಆಫ್ 10 to the power 2 ಬರಬೇಕು. ಫೈನಲ್ ಆನ್ಸರ್ ಇನ್ ಟರ್ಮ್ಸ್ ಆಫ್ 10 to the power 2. ಸೊ 10 to the power 2 ನ ನಾವು ಸೈಡ್ ಅಲ್ಲಿ ಇಡ್ಬೋದು, ಬೇಕಾಗಿಲ್ಲ. 1/2 minus 1/8 ಎಷ್ಟಿರುತ್ತೆ? ಇಟ್ ಇಸ್ 3/8 k into q. So the correct answer is 3/8 k into q. All right, very easy problem. ಜಸ್ಟ್ ಆಕ್ಸಿಯಲ್ ಪಾಯಿಂಟ್ ಅಲ್ಲಿ ವೋಲ್ಟೇಜ್ ಈಸಿಯಾಗಿ ಕಂಡುಹಿಡಿಬಹುದು ಡೈಪೋಲ್ಗೆ. ಸೊ ಇದೇ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಪ್ರತಿಯೊಂದು ಪೊಟೆನ್ಷಿಯಲ್ ವ್ಯಾಲ್ಯೂ ತಗೊಂಡು ಆಡ್ ಮಾಡಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆಲ್ ರೈಟ್, ಲಾಸ್ಟ್ ಕ್ವೆಶನ್ ಹಿಯರ್ ಇಸ್ ದಿ ಹಾರಿಜಾಂಟಲ್ ಬ್ರಿಡ್ಜ್ ಇಸ್ ಬಿಲ್ಟ್ ಅಕ್ರಾಸ್ ಅ ರಿವರ್. ದಿ ಸ್ಟೂಡೆಂಟ್ ಸ್ಟ್ಯಾಂಡಿಂಗ್ ಆನ್ ದಿ ಬ್ರಿಡ್ಜ್ ಥ್ರೋಸ್ ಅ ಸ್ಮಾಲ್ ಬಾಲ್ ವರ್ಟಿಕಲಿ ಅಪ್ವರ್ಡ್ಸ್ with a velocity 4 meter per second. The ball strikes the water surface after 4 seconds. The height of the bridge above the water surface is. ಇದು ಸ್ವಲ್ಪ ಒಂದು ಲೆಂಗ್ತಿ ಪ್ರಾಬ್ಲಮ್ ಆಗಿದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, 64 ಸೆಂಟಿಮೀಟರ್. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. 64 ಮೀಟರ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅದು ಹೇಗೆ ಬರ್ತಾ ಇದೆ ನೋಡಿ, ಒಂದು ಬ್ರಿಡ್ಜ್ ಇದೆ ಅನ್ಕೊಳ್ಳಿ. ಬ್ರಿಡ್ಜ್ ಇಸ್ ಅಟ್ ಸಮ್ ಹೈಟ್ ಹೆಚ್. ಓಕೆ, ಕೆಳಗೆ ನೀರಿದೆ. ಸೊ ಇಲ್ಲಿಂದ ಒಂದು ಬಾಲ್ ಮೇಲೆಗೆ 4 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎರಿಸ್ತಾ ಇದೆ, ಆಮೇಲೆ ಕೆಳಗೆ ಬರ್ತಾ ಇದೆ. ಓಕೆ, ಫಸ್ಟ್ ನಾವು ಈ ಲೆವೆಲ್ ತನಕ ಅಂದ್ರೆ ಟಿಲ್ ದಿ ಬ್ರಿಡ್ಜ್ ಲೆವೆಲ್ ಎಷ್ಟು ಟೈಮ್ ತಗೊಳುತ್ತೆ? ಸೊ ಟಿಲ್ ದಿ ಬ್ರಿಡ್ಜ್ ಲೆವೆಲ್ ಎಷ್ಟು ಇದು ತಗೊಳುತ್ತೆ? ಟೈಮ್ ಇಸ್ ಈಕ್ವಲ್ ಟು 2u/g. ಓಕೆ, u/g ಅಂದ್ರೆ ಮೇಲ್ ತನಕ ಹೋಗಕ್ಕೆ. ಸೊ ಅಲ್ಲಿಂದ ಮತ್ತೆ ಕೆಳಗೆ ಬರ್ಲಿಕ್ಕೆ ಇದೇ ಲೆವೆಲ್ ತನಕ t is equal to u/g. ಸೊ t into 4 divided by 10 which is 0.8 seconds. ಅಂದ್ರೆ ಬಾಲ್ ಮೇಲೆ ಹೋಗಿ ಈ ಲೆವೆಲ್ ತನಕ ಬರ್ಲಿಕ್ಕೆ 0.8 ಸೆಕೆಂಡ್ಸ್ ತಗೊಳುತ್ತೆ. ಟೋಟಲ್ ಟೈಮ್ ಎಷ್ಟು? 4 ಸೆಕೆಂಡ್ಸ್. 4 ಸೆಕೆಂಡ್ಸ್ ನಲ್ಲಿ 8 ಸೆಕೆಂಡ್ಸ್ ಜಸ್ಟ್ ಮೇಲೆ ಹೋಗಿ ಬ್ರಿಡ್ಜ್ ಲೆವೆಲ್ ತನಕ ಬರ್ಲಿಕ್ಕೆ. ಸೊ ಉಳಿದಿದ್ದೆಷ್ಟು ಅಂದ್ರೆ ಇಲ್ಲಿಂದ ಕೆಳಗೆ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತಿದೆ? ಇಟ್ ಈಸ್ ಟೇಕಿಂಗ್ ಈ ಡಿಸ್ಟೆನ್ಸ್ಗೆ 0.8, ಇದಕ್ಕೆ 3.2, ಉಳಿದಿದ್ದು 3.2 ಸೆಕೆಂಡ್ಸ್ ತಗೊಳುತ್ತೆ ಕೆಳಗೆ ಬರ್ಲಿಕ್ಕೆ. ಆಮೇಲೆ ನಾವು 4 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಿಂದ ಮೇಲೆ ಕೆರಿಸಿದ್ರೆ ಕರೆಕ್ಟ್ ಈ ಲೆವೆಲ್ಗೆ ಬರುವಾಗ ನಮ್ಮ ವೆಲಾಸಿಟಿ ಮತ್ತೆ 4 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ, ಕನ್ಸರ್ವೇಷನ್ ಆಫ್ ಎನರ್ಜಿಯಿಂದ. ಓಕೆ, ಮತ್ತೆ ಕೆಳಗೆ ಅದೇ ಲೆವೆಲ್ಗೆ ಬರುವಾಗ ಸೇಮ್ ವೆಲಾಸಿಟಿ ಇರುತ್ತೆ. ಸೊ ಈಗ ಹೆಚ್ಚು ಕಂಡುಹಿಡಿಬೇಕು. ಟಿ ಇದೆ, ಯು ಇದೆ, ಆಕ್ಸಲರೇಷನ್ ನಮಗೆ ಗೊತ್ತು. ಸೊ ಎಚ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವಯರ್. ಯು ಎಷ್ಟು? 4, 3.2 ಪ್ಲಸ್ ಹಾಫ್ ಇಂಟು 10 ಇಂಟು 3.2 ಹೋಲ್ ಸ್ಕ್ವಯರ್. ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ 64 ಮೀಟರ್ಸ್ ಅಂತ ಬರುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್. ಫಸ್ಟ್ ಈ ಸಿಚುವೇಶನ್ ಅನಲೈಸ್ ಮಾಡಬೇಕು. ಸಿಚುವೇಶನ್ ಅನಲೈಸ್ ಮಾಡಿ ನಾವು ಕರೆಕ್ಟ್ ಆಗಿ ಒಂದೊಂದು ಪಾರ್ಟ್ ಆಗಿ ಸಾಲ್ವ್ ಮಾಡಿದ್ರೆ, ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಫ್ಲೋ ಇಂದ ಮಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡ್ತದೆ. ತುಂಬಾ ಈಸಿ ಆಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾವ ಫಾರ್ಮುಲಾ ಹೆಂಗ್ ಅಪ್ಲೈ ಮಾಡಬೇಕು ಆ ರೀತಿಯಲ್ಲಿ. ಸೊ ಕರೆಕ್ಟ್ ಆಗಿ ಅದನ್ನ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡಿ. ಇಂಥ ಕಾಂಪ್ಲಿಕೇಟೆಡ್ ಕ್ವೆಶನ್ ಎಲ್ಲ ಬೆಸ್ಟ್
ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿ, ಇದೊಂದು ಪಾರ್ಟ್ ಆ ರೀತಿಯಾಗಿ ಸ್ಪ್ಲಿಟ್ ಮಾಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆಲ್ರೈಟ್, ಸೊ ನಮ್ಮ ಟೋಟಲ್ 50 ಕ್ವೆಶನ್ಸ್ ಮುಗೀತು ಅಲ್ಲಿ. ಸೊ ಲಾಸ್ಟ್ ಕ್ವೆಶನ್ ಇದು. ಓಕೆ, ಸೊ ನಿಮಗೆ ಈ ಸೊಲ್ಯೂಷನ್ ತುಂಬಾ ಯೂಸ್ಫುಲ್ ಆಗಿದೆ, ನಿಮ್ಗೆ ಉಪಯೋಗ ಆಗಿದೆ ಅಂತ ಅನ್ಕೋತಿದ್ದೀನಿ. ಮತ್ತೆ ಯಾವ್ದಾದ್ರು ಕ್ವೆಶನ್ ಅಲ್ಲಿ ಏನೋ ಡೌಟು ಇಲ್ಲಾಂದ್ರೆ ಅರ್ಥ ಆಗಿಲ್ಲ, ಏನೋ ನಿಮಗೆ ಮಿಸ್ಟೇಕ್ ಅನಿಸ್ತಾ ಇದೆ, ಏನೋ ಚಾಲೆಂಜ್ ಮಾಡಬೇಕು ನಿಮಗೆ ಅಂತ ಏನಾದರೂ ಏನೋ ಅನಿಸ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಕ್ ಮರಿಬೇಡಿ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಬೇಕು. ಆಲ್ರೈಟ್, ಸೊ ಮತ್ತೆ ನಾವು ಇದೇ ರೀತಿಯಲ್ಲಿ ಬಯಾಲಜಿ ಅಂದ್ರೆ ಝೂಯಾಲಜಿ, ಬಾಟನಿ ಮತ್ತೆ ಕೆಮಿಸ್ಟ್ರಿದು ವಿಡಿಯೋ ರಿಲೀಸ್ ಮಾಡ್ತಿದ್ದೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಖಂಡಿತ, ಆ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ, ನಾವು ಮಾಡ್ತಿರೋ ಪ್ರತಿಯೊಂದು ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಒತ್ತಬೇಕು. ಆಮೇಲೆ ಸುಮಾರು ಹುಡುಗರಿದ್ದಾರೆ ನಮ್ಮ ಹತ್ರ, ನಿಮ್ಮ ಫ್ರೆಂಡ್ಸ್ ಆಮೇಲೆ ನಿಮ್ಮ ಜೂನಿಯರ್ಸ್, ಅವ್ರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆಲ್ರೈಟ್, ಸೊ ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಆಲ್, ಇಟ್ ವಾಸ್ ಅ ಗ್ರೇಟ್ ಟೈಮ್. ಧನ್ಯವಾದ.